ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಾಯಂಕಾಲ ವೇಳೆಯಲ್ಲಿ ದೇವರು ಈ ಒಂದು ಫೇಸ್ಬುಕ್ ಮೂಲಕವಾಗಿ ತಮ್ಮೆಲ್ಲರನ್ನು ಸಂದರ್ಶಿಸುವಂತ ಕೃಪೆ ಕೊಟ್ಟಿರುವುದಕ್ಕಾಗಿ ಕರ್ತನಿಗೆ ನಾನು ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಅರೈಸ್ ಅಂಡ್ ಶೈನ್ ಪ್ರೊಫೆಟಿಕ್ ಮಿನಿಸ್ಟ್ರಿ ಈ ಸಾಯಂಕಾಲ ವೇಳೆಯಲ್ಲಿ ನಿಮ್ಮನ್ನು ಫೇಸ್ಬುಕ್ ಅಲ್ಲಿ ಸ್ವಾಗತಿಸುವಂತದ್ದಾಗಿದೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ದೇವರನ್ನು ಸ್ವಲ್ಪ ಆರಾಧನೆ ಮಾಡಿಕೊಂಡು ವಾಕ್ಯವನ್ನು ನಾವು ನೋಡಿಕೊಳ್ಳುವಂತವರಾಗಿರೋಣ. ಪ್ರಿಯರೇ, ಪ್ರಾರ್ಥನೆ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧವುಳ್ಳ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ, ವಂದನೆ, ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ದೇವರೇ ಕರ್ತನೆ, ಈ ಸಾಯಂಕಾಲ ವೇಳೆಯಲ್ಲಿ ನಿನ್ನ ಸನ್ನಿಧಾನದಲ್ಲಿ ಬರುವಂತಹ ಕೃಪೆ ಭಾಗ್ಯವನ್ನು ನಮಗೆ ಅನುಗ್ರಹಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೆ ನಿನ್ನನ್ನು ಆರಾಧಿಸುವಂತ ಕೃಪೆ ಭಾಗ್ಯವನ್ನು ಕೊಟ್ಟಿ ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನಿನ್ನ ಪ್ರಸನ್ನತೆ ಕರ್ತನೆ ಯಾರ್ಯಾರು ನೋಡ್ತಾ ಇದ್ದಾರೋ ಅವರ ಮೇಲೆ ನಿನ್ನ ಪ್ರಸನ್ನತೆ ಬಿಡುಗಡೆಯಾಗಲಿ. ನಿನ್ನ ಆತ್ಮನ ಬಲವಾದ ನಡೆಸುವಿಕೆ ಬಿಡುಗಡೆಯಾಗಲಿ. ನಿನ್ನ ಚಿತ್ತ ಬಿಡುಗಡೆಯಾಗಲಿ. ದೇವರೇ ಕರ್ತನೆ, ನಿನ್ನ ಅಭಿಷೇಕ ಬಿಡುಗಡೆಯಾಗಲಿ. ಇವತ್ತು ಒಂದೊಂದು ಹೃದಯವನ್ನು ಕಲಕು ದೇವರೇ. ಇವತ್ತು ಒಂದೊಂದು ಹೃದಯದೊಟ್ಟಿಗೆ ನೀನು ಮಾತನಾಡು ದೇವರೇ. ಕರ್ತನೆ, ಇವತ್ತು ಒಂದೊಂದು ಹೃದಯದೊಟ್ಟಿಗೆ ಕರ್ತನೆ ನೀನು ಪರಿಶುದ್ಧಾತ್ಮ ದೇವರೇ ಮಾತನಾಡುವಂತವನಾಗಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಕರ್ತನೆ, ಈ ಸಾಯಂಕಾಲ ವೇಳೆಯ ಪ್ರಾರ್ಥನೆಯನ್ನು ಕರ್ತನೆ ನಿನ್ನ ಕೈಗೆ ನಾವು ಸಮರ್ಪಿಸಿಕೊಡುತ್ತೇವೆ ದೇವರೇ. ನಿನಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇವೆ ದೇವರೇ. ಕರ್ತನೆ, ನಿನಗೆ ಸ್ತೋತ್ರ, ನಿನಗೆ ವಂದನೆ, ನಿನಗೆ ಕೃತಜ್ಞತೆಗಳು, ಧನ್ಯವಾದಗಳು, ಹೊಗಳಿಕೆಗಳು, ಪ್ರಶಂಸೆಗಳು ನಾವು ಸಲ್ಲಿಸುತ್ತೇವೆ ದೇವರೇ. ನಮ್ಮ ಹೃದಯದ ಧ್ಯಾನವು, ನಮ್ಮ ಬಾಯಿಯ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ. ಕರ್ತನೆ, ನಮ್ಮ ನಡೆಯಿಂದ ನುಡಿಯಿಂದ ನಾವೇನೇ ಮಾಡಿದರೂ ದಯಮಾಡಿ ನಮ್ಮ ತಪ್ಪುಗಳನ್ನು ಪಾಪಗಳನ್ನು ಕ್ಷಮಿಸು. ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಬೇಕೆಂಬುದಾಗಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ದೇವರೇ. ಕರ್ತನೆ, ಪರಿಶುದ್ಧಾತ್ಮ ದೇವರೇ, ಈ ಸಮಯವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಕೇವಲ ನಾವು ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. Thank you, Jesus, oh God. Hallelujah, hallelujah. ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲಿ ಕಳೆಯಬೇಕು. ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲಿ ಕಳೆಯಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ, ಪ್ರಿಯ ಯೇಸು ರಾಜನಿಗೆ, ಪವಿತ್ರಾತ್ಮ ದೇವರಿಗೆ, ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಆರಾಧನೆ 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 ಆರಾಧನೆ
ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಶುಭ ಸಂದೇಶ ಬಾರವಂದೇ ನನ್ನ ಮೇಲಿನ ಹೊರೆಯಾಗಿರಲಿ ಶುಭ ಸಂದೇಶ ಬಾರವಂದೇ ನನ್ನ ಮೇಲಿನ ಹೊರೆಯಾಗಿರಲಿ ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ ಕೇಳಿಸಲಿ ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ ಕೇಳಿಸಲಿ ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ನಿನಗೆ ಆರಾಧನೆ ಸ್ವಾಮಿ. ಶುಭ ಸಂದೇಶ ಭಾರ ನಮ್ಮ ಮೇಲೆ ಹೊರೆಯಾಗಿರಲಿ ಕರ್ತನೆ. ಕರ್ತನೆ ಸಾಯಂಕಾಲ ವೇಳೆ ಸ್ತುತಿಸ್ತೇವೆ, ಕೊಂಡಾಡ್ತೇವೆ, ನಿನ್ನ ನಾಮವನ್ನು ಕರ್ತನೆ ಘೋಷಿಸ್ತೇವೆ. ದೇವರೇ ಸೇನಾಧೀಶ್ವರನಾದ ಯೆಹೋವನೇ ನಿನಗೆ ಸ್ತೋತ್ರವಾಗಲಿ. ನಿನ್ನನ್ನೇ ಕೊಂಡಾಡ್ತೇವೆ, ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನಿನ್ನ ನಾಮವನ್ನು ಕರ್ತನೆ ನಾವು ಘನಪಡಿಸುತ್ತೇವೆ ಯೇಸುವೆ. Lord, we worship you, Father God. Lord, we bow down, oh Father God, to worship you, Lord, Father God. Lord, we give you glory and honor and praise you, Father God. Lord, you are worthy to receive all glory and honor and praise, oh Father God. Lord, we call your people, oh God. We humble ourselves, oh Father God. Lord, we lift your name on high, oh God, Jesus. Lord, we lift your name on high, oh Father God. Lord, we give you glory and honor and praise you, Father God. Oh, thank you, Jesus. Lord, thank you, Jesus, oh God. Thank you, Jesus, oh God. Hallelujah, hallelujah, hallelujah. Innu ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ యేసయ్య 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 ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ. ಜೀವದ ವಾಕ್ಯವು ನಿನ್ನಲ್ಲುಂಟು ದೇವಾ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಜೀವದ ವಾಕ್ಯವು ನಿನ್ನಲ್ಲುಂಟು ದೇವಾ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. యేసయ్య 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 యేసయ్య
ಹೆಚ್ಚಾಗಿ ನೀನು ಬೇಕಯ್ಯ ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ ಏಸಯ್ಯ 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 ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ ಇನ್ನು ಹೆಚ್ಚಾಗಿ ನೀನು ಬೇಕಯ್ಯ ಇನ್ನು ಹೆಚ್ಚಾಗಿ ನೀನು ಬೇಕು ದೇವರೇ. Those are watching live, just open your mouth and begin to worship the Lord. This is the time to worship the Lord. This is the time to seek our Lord Jesus Christ. This is the time to worship alone Him. Oriko lama sandaraba. Labadabaduraba labashandaraba lekeo labashandaraba. Riko rabashagari halamahanda roko tarababa. Ribalbado reke biko shalbaro mahanda reke alabasanda rabaraba. Debeo rakil barola manduruki alabasakaraba. Limandro le hasaki bagora baba baba. Debeo rasibi andra galga doshilge. Le altrumoshe bigorga damalgad mahanda raba. Le sebe koraba sherebe araba. Be robandra gasaki o romoloko shebe. Ridal badore ke bekola masandra bakeshe lebeora baba. Thank you, Lord. Thank you, Lord. Thank you, Lord. Jesus, 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 Lord. Hallelujah. Oh God, we seek you, Jesus. We love you, Jesus. We worship you, God. We worship you, Jesus. We worship you, Jesus. We worship you, Jesus. Oh Lord, we worship you, Jesus. Oh Lord, hallelujah, hallelujah, hallelujah. Oh Riko Tamala Shandara Baba. This is your house, your home. We welcome you today, oh Lord. This is your house, your home. Lord, we welcome you today. This is your house, oh God. This is your home, oh Father God. Lord, you welcome, oh Father God. Without you, we are nothing, Jesus. Without you, we are nothing, Lord. Jesus, we humble ourselves, oh Father God. ನಮ್ಮಲ್ಲಿರುವಂತಹ ಸೊಕ್ಕು ಅಹಂಕಾರ ದುರಹಂಕಾರ ಮುರಿದು ಬಿಡು ಸ್ವಾಮಿ. We humble ourselves, oh Father God. ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ ನಿನ್ನ ಪಾದದಲ್ಲಿ ಬರ್ತೇವೆ. ಸ್ನಾನಿಕನಾದ ಯೋಹಾನ ಹೇಳ್ತಾನೆ, I decrease, he increase ಎಂಬುದಾಗಿ. Baptist John says, I decrease, he should be increased. Oh Lord, we humble ourselves, oh Father God, in your feet. And John said, ಆತನ ಪಾದದಲ್ಲಿ ಸತ್ತವನ ಹಾಗೆ ನಾನು ಬಿದ್ದೆನು ಎಂಬುದಾಗಿ. Yes, Lord. Oh Lord, we worship you, Lord. ಸುಂದರನೇ. Yes, Lord.
ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಜೀಸಸ್ ಅತಿಶಯನೇ ಓನ್ಲಿ ಯು ಲಾರ್ಡ್ ಮಹೋನ್ನತನೇ ನನ್ ಪ್ರಿಯನೇ 10,000ಗಳಲ್ಲಿ ನೀ ಶ್ರೇಷ್ಠ ನನ್ನಯ ಯೇಸು ನೀನೇ ಶಾರೋನಿನ ಪುಷ್ಪವು ಲಿಲ್ಲಿಯ ತಾವರೆ ನನ್ನಯ ಯೇಸು ನೀನೇ ನಿನ್ನ ನೋಡಲು ಎಸ್ ಜೀಸಸ್ ನೋಡುತ್ತಾ ಪ್ರೀತಿಸಲು. Sing with me, people of God. Those are watching this, sing with me. I feel the presence of God in this place. Oh, sing with me and worship Him, worship Him. Oh, Suri Kalaba Shandarabha. Ninna nodalu, nodutta ಪ್ರೀತಿಸಲು ನಾನು ಬಯಸುವೆ. ನಿನ್ನ ನೋಡಲು ಯೇಸುವೆ, ನೋಡುತ್ತಾ ಪ್ರೀತಿಸಲು ಯೇಸುವೆ ನಾನು ಬಯಸುವೆ. ಯೇಸುವೆ ನನ್ನೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೆ ನನ್ನೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಯೇಸುವೆ ನನ್ನೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೆ ನನ್ನೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಓ ಲಾರ್ಡ್, ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ. ನೀನು ಸುಂದರನು ಅತಿಶಯನು, ನಿನ್ನ ಹಾಗೆ ಯಾರು ಇಲ್ಲ. ನನ್ನ ನಲ್ಲನು ಅತಿ ಸುಂದರನು, ಆತನನ್ನು ನಾನು ಆರಾಧಿಸುವೆ. ನನ್ನ ಪ್ರಿಯತಮನಾದಂಥ ಯೇಸು ಕ್ರಿಸ್ತನು ಅತಿ ಸುಂದರನು, ಆತನನ್ನು ಆರಾಧಿಸುವೆ. ಆರಾಧಿಸುವೆ ಪ್ರಿಯರೇ. ಓರಿಕಾಲಾಮಾಶಾಂದರಬರ. ಥ್ಯಾಂಕ್ ಯು ಜೀಸಸ್ ಗಾಡ್. ಎಲ್ಲಾ ಮಹಿಮೆ ನಿನಗೆ ಕರ್ತನೆ, ಸದಾ ಕಾಲ ಮಹಿಮೆ ನಿನಗೊಬ್ಬನಿಗೆ ದೇವರೇ. You are worthy to receive all glory of Father God. Thank you Jesus. Thank you Jesus. Thank you Holy Spirit of God. Rikolamaka shandaraba. Rikolabaka shandaraba seketeri biyorabalaba. Orikalama shandaraba seketeri biyoraba. This is what the Lord is telling. Orikalama shandaraba seketeri biyoraba. ಕರ್ತನ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಯಾರ್ಯಾರು ದುಃಖದಲ್ಲಿದ್ದೀರೋ ಕರ್ತನ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ದುಃಖವನ್ನು ಸಂತೋಷದಲ್ಲಿ ಮಾರ್ಪಡಿಸುತ್ತೇನೆ ಎಂಬುದಾಗಿ. ಓ ರಿಹೋಲಮ ಶಂದರಬ, ನಿಮ್ಮ ದುಃಖವನ್ನು ನಾನು ಸಂತೋಷದಲ್ಲಿ ಮಾರ್ಪಡಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾನು ಅದ್ಭುತವನ್ನು ನಾನು ನಿಮಗೆ ತೋರಿಸ್ತೇನೆ ಎಂಬುದಾಗಿ ಕರ್ತನ ಹೇಳ್ತಾ ಇದ್ದಾನೆ. ಓ ಥ್ಯಾಂಕ್ ಯು ಜೀಸಸ್. ದೋಸ್ ಆರ್ ವಾಚಿಂಗ್ ಲೈವ್, ಅದರಲ್ಲಿ ಕೆಲವೊಬ್ಬರು ಚಿಂತೆಯಲ್ಲಿದ್ದೀರಿ. ಕರ್ತನ ಹೇಳ್ತಾ ಇದ್ದಾನೆ, ನಿನ್ನೆಲ್ಲಾ ಚಿಂತೆ ನನಗೆ ಕೊಟ್ಬಿಡು, ನಾನು ಅದ್ಭುತವನ್ನು ತೋರಿಸ್ತೇನೆ ಎಂಬುದಾಗಿ. ಐ ವಿಲ್ ಶೋ ಮೈ ಮಾರ್ವಲಸ್ ಥಿಂಗ್ಸ್ ಎಂಬುದಾಗಿ. ದ ಗಾಡ್ ಇಸ್ ಟೆಲ್ಲಿಂಗ್, ಐ ವಿಲ್ ಶೋ ಮೈ ಮಾರ್ವಲಸ್ ಥಿಂಗ್ಸ್ ಮೈ ಚಿಲ್ಡ್ರನ್. ಐ ವಿಲ್ ಶೋ ಮೈ ಮಾರ್ವಲಸ್ ಥಿಂಗ್ಸ್ ಎಂಬುದಾಗಿ. ಓ ರಿಕೋಲಾ ಮಾಗ ಶಾಂದಾರಬ, ರಿಕೋ ರಬಾಥಮ ಶಾಂದ ರಕುಲ ಬಾಥಮ ಲೀಮಾ ಕೋಥಾ ಮಾಲಾ ಸೆಕೆತೆರೆ ಬಿಯೋರಬ.
ದಿಖೋಲಾಮ ಖಲಾಬ ಶಂದರಬ ಸಿಕ್ಕಿತಿರಿಬಿಯೋ ರಬಲಬರಬ. ಯಾರ್ಯಾರು ಕುಗ್ಗಿ ಹೋಗಿದ್ದೀರೋ ಕರ್ತನು ಹೇಳ್ತಾ ಇದ್ದಾನೆ, ಓ ರಿಖೋಲಾಮ ಶಂದರಬ, ಹದ್ದಿಗೆ ಬರುವಂತ ಯೌವನವನ್ನು ತಿರುಗಿ ನಾನು ನಿಮಗೆ ಬರಮಾಡ್ತೇನೆ ಎಂಬುದಾಗಿ. ರಿಸೀವ್ ಇಟ್, ರಿಸೀವ್ ಇಟ್. ಹದ್ದಿಗೆ ಬರುವಂತ ಯೌವನವನ್ನು ನಾನು ನಿಮಗೆ ತಿರುಗಿ ಬರಮಾಡ್ತೇನೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ಓ ರಿಬೋಲಾಬ ಶೂದುರು ಮೊಗಲಗ ತೆರಿಯಲ ಮಂದರಮ ದುರಬಲ ಜಿಗಲಗ ದುರು ಮುಷಂದರಬಲ ಸೆಕೆತಿರಿಬಿಯೋ ರಬ ಲೋಮೋಕೋ ಶೆಕೆತಿರಿಬಿಯೋ ರಬ ಥಮ ಶಂದರಬ. Thank you, Jesus. Hallelujah. 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 Thank you, Holy Spirit of God. Riba kalama shandaraba. Thank you, Jesus, oh God. ಕರ್ತನೇ, ಈ ಸಮಯದಲ್ಲಿ ವಾಕ್ಯದಿಂದ ನೀನು ಮಾತನಾಡು ದೇವರೇ. Not by mind, not by power of God, but by my spirit, says the Lord of God. Lord, you speak, oh Lord Jesus. ನೀನು ಮಾತನಾಡು, ನಿನಗೆಲ್ಲವನ್ನು ಒಪ್ಪಿಸಿಕೊಡ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. Amen. Amen. Thank you, Lord. Thank you, Jesus. Hallelujah. Hallelujah. I felt the presence of God in this place. Hallelujah. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ. Thank you, Jesus. Hallelujah. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳುವಂತವರಾಗಿರೋಣ ಪ್ರಿಯರೇ. ನಮ್ಮ ಸತ್ಯವೇದಗಳನ್ನು 2ನೇ ಸಾಮುವೇಲ ಪ್ರವಾದನೆ ಗ್ರಂಥ 2 Samuel chapter 10 verse 16. 2 Samuel chapter 10 verse 16 ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಅದರ ನಾವು 10ರಿಂದ ನಾವು ನೋಡಿಕೊಳ್ಳುವಂತವರಾಗಿರೋಣ ಪ್ರಿಯರೇ. 10ನೆಯ ವಚನದಿಂದ ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ. 2ನೇ ಸಾಮುವೇಲನ ಪ್ರವಾದನೆ ಗ್ರಂಥ 24ನೇ ಅಧ್ಯಾಯ 10ರಿಂದ 16ನೇ ವಚನದವರೆಗೂ ನಾವು ನೋಡಿಕೊಳ್ಳುವಂತವರಾಗಿರೋಣ. ಇಲ್ಲಿ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದಾವೀದನು ಒಂದು ತಪ್ಪು ಕೆಲಸ ಮಾಡಿಬಿಡ್ತಾನ್ರಿ ಇಲ್ಲಿ. ಏನಂತಂದ್ರೆ, ದೇವರು ಎಲ್ಲವನ್ನು ಒದಗಿಸಿಕೊಟ್ಟಾಗ, ಎಲ್ಲವನ್ನು ಒದಗಿಸಿಕೊಟ್ಟು ದಾವೀದನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡಾಗ ದಾವೀದನ ಒಳಗಡೆ ಒಂದು ಆಲೋಚನೆ ಬರ್ತದೆ. ಏನಂತಂದ್ರೆ, ಇಸ್ರಾಯೇಲರನ್ನು ಕಾನೇಶುಮಾರಿ ಮಾಡಬೇಕು ಎಂಬುದಾಗಿ. ಎಷ್ಟು ಜನರಿದ್ದಾರೆ ಇಸ್ರಾಯೇಲರು, ಎಲ್ಲರೂ ಎಷ್ಟು ಜನರಿದ್ದಾರೆ ಎಣಿಸಬೇಕು ಎಂಬುದಾಗಿ. ಅದು ದೇವರ ಚಿತ್ತ ಇರಲಿಲ್ಲ ಪ್ರಿಯರೇ. ಎಣಿಸಬೇಕು ಎಂಬುದಾಗಿ ದೇವರ ಚಿತ್ತ ಇರಲಿಲ್ಲ. ಅದು ದಾವೀದನು ಮಾಡಿರುವಂತ ಒಂದು ತಪ್ಪು. ಅದಕ್ಕೆ 10ನೇ ವಚನದಲ್ಲಿ 24ನೇ ಅಧ್ಯಾಯ 2ನೇ ಸಾಮುವೇಲ 24ನೇ ಅಧ್ಯಾಯ 10ನೇ ವಚನದಿಂದ ನಾವು ಓದಿಕೊಳ್ಳುವಾಗ ದೇವರ ವಾಕ್ಯದಲ್ಲಿ ದಾವೀದನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ. ಈ ರೀತಿಯಾಗಿ ಆತನು ಹೇಳ್ತಾನೆ. ಏನಂತಂದ್ರೆ, ಕಾನೇಶುಮಾರಿ ಮಾಡಿಸಿದ ನಂತರ ದಾವೀದನು ಮನಸ್ಸಾಕ್ಷಿಯು ಹಂಗಿಸತೊಡಗಿತು. ಆದದರಿಂದ ಅವನು ಯೆಹೋವನೇ, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾದೆನು, ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದನು. ಅವನ ಮನಸ್ಸು ಅವನಿಗೆ ಚುಚ್ಚಿತು. ಅವನ ಮನಸ್ಸು ಅವನ ಒಳಗಡೆ ಚುಚ್ಚಲಿಕ್ಕೆ ಪ್ರಾರಂಭವಾಯಿತು. But David's heart struck him after he had numbered the people. And David said to the Lord, I have sinned greatly in what I have done about now. O Lord, please take away this iniquity of my servant, your servant, for I have done very foolishly. That is his prayer. ಅವನ ಹೃದಯದಲ್ಲಿ ಏನಾಯ್ತಂತಂದ್ರೆ ಹಂಗಿಸತೊಡಗಿತು. ಅವನ ಮನಸ್ಸಾಕ್ಷಿ ಹಂಗಿಸತೊಡಗಿತು. I did great mistake in the sight of God. ದೇವರ ದೃಷ್ಟಿಯಲ್ಲಿ ನಾನು ದೊಡ್ಡ ಪಾಪವನ್ನು ಅಥವಾ ದೊಡ್ಡ ತಪ್ಪನ್ನು ನಾನು ಮಾಡಿದ್ದೇನೆ ಎಂಬುದಾಗಿ ಅವನ ಹೃದಯ ಅವನಿಗೆ ಹಂಗಿಸತೊಡಗಿತು. ಅಥವಾ ಅವನ ಮನಸ್ಸಾಕ್ಷಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬೊಬ್ಬರಲ್ಲಿ ಮನಸ್ಸಾಕ್ಷಿ ಇದೆ. The Bible says, ದೇವರು ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ಹೇಳ್ತೈತಿ, ಬಟ್ ಡೇವಿಡ್ಸ್ ಹಾರ್ಟ್ ಸ್ಟ್ರಕ್ ಅಂತ. ಅವನ ಮನಸ್ಸಾಕ್ಷಿ ಅವನಿಗೆ ಹಂಗಿಸತೊಡಗಿತು ಪ್ರಿಯರೇ. ಹಲ್ಲೆಲೂಯಾ.
ದೇವರು ಇಸ್ರಾಯೇಲರನ್ನು ಅಭಿವೃದ್ಧಿಪಡಿಸಿದ. ದಾವೀದನ ಕಾಲದಲ್ಲಿ ದೇವರು ಇಸ್ರಾಯೇಲರನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ ಯುದ್ಧವಿಲ್ಲದೆ ಆರಾಮಾಗಿ ಅಭಿವೃದ್ಧಿ ಹೊಂದುತ್ತಾ ಆರಾಮಾಗಿ ಇದ್ರು ಪ್ರಿಯರೇ. Hallelujah. But David did this mistake. Anointed man of God. ದೇವರ ಮನುಷ್ಯನು, ಅನಾಯಿಂಟೆಡ್ ಕಿಂಗ್, ಅಭಿಷೇಕಿಸಲ್ಪಟ್ಟಂತ ಅರಸನು, ಅಭಿಷೇಕಿಸಲ್ಪಟ್ಟಂತ ಪ್ರವಾದಿ. ದಾವೀದನು ಪ್ರವಾದಿ, ದಾವೀದನು ಯಾಜಕನು. Three anointing is having, 3 level of anointing David had. Hallelujah. ಆದರೆ ದಾವೀದನು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡಾಗ he thought like that. ಆತನು ಆಲೋಚನೆ ಮಾಡಿದ, ಇಸ್ರಾಯೇಲರು ಎಷ್ಟು ಜನರಿದ್ದಾರೆ ಎಂಬುದಾಗಿ ನಾನು ಎಣಿಸಬೇಕು ಎಂಬುದಾಗಿ ತಪ್ಪು ಮಾಡಿದ ಪ್ರಿಯರೇ. Hallelujah. ಇವತ್ತು ಅನೇಕರು ತಪ್ಪು ಮಾಡ್ತಾ ಇದ್ದೇವೆ. ನಮ್ಮ ತಪ್ಪುಗಳನ್ನು ನಾವು ತಿದ್ದಿಕೊಳ್ಳಬೇಕಾಗಿದೆ. ನಮ್ಮ ತಪ್ಪುಗಳನ್ನು ನಾವು ತಿದ್ದಿಕೊಳ್ಳಬೇಕಾಗಿದೆ. ನಮ್ಮ ತಪ್ಪುಗಳನ್ನು ನಾವು ತಿದ್ದಿಕೊಂಡು ನಮ್ಮನ್ನು ನಾವೇ ಸರಿಪಡಿಸಿಕೊಳ್ಳಬೇಕಾಗಿದೆ. ಮತ್ತೊಬ್ಬರು ನಮ್ಮನ್ನು ಸರಿಪಡಿಸುವಂತ ಅವಶ್ಯಕತೆ ಇಲ್ಲ. ನಮ್ಮನ್ನು ನಾವೇ ಸರಿಪಡಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ಹಾಲೆಲೂಯಾ. ಅನೇಕ ವಿಷಯದಲ್ಲಿ ನಾವು ತಪ್ಪುಗಳನ್ನು ಮಾಡ್ತೇವೆ. ಅನೇಕ ವಿಷಯಗಳಲ್ಲಿ ನಾವು ತಪ್ಪುಗಳನ್ನು ಮಾಡ್ತೇವೆ. ಸಂಬಂಧಗಳಲ್ಲಿ ತಪ್ಪುಗಳನ್ನು ಮಾಡಿದ್ದೇವೆ. ಮನಸ್ಸಾಕ್ಷಿ ಚುಚ್ಚುತ್ತಾ ಇರ್ತೈತಿ. ಮನಸ್ಸಾಕ್ಷಿ ಹೃದಯದಲ್ಲಿ ಚುಚ್ಚುತ್ತಾ ಇರ್ತೈತಿ. ಹಾಲೆಲೂಯಾ. ಅನೇಕರು ನಾವು ನೋಡ್ತೇವೆ, ಅಭಿಷೇಕಿಸಲ್ಪಟ್ಟಂತ ಸೇವಕರ ವಿರೋಧವಾಗಿ ಕೆಟ್ಟದ್ದನ್ನು ಮಾತನಾಡ್ತಾ ಇದ್ದಾರೆ. ಅವರ ಮನಸ್ಸಾಕ್ಷಿ ಚುಚ್ಚುತ್ತಾ ಇರ್ತೈತೆ. Who we are. ದಾವೀದನ ಹಾಗೆ ನಾವು ತಪ್ಪುಗಳನ್ನು ಮಾಡ್ತಾ ಇದ್ದೇವೆ. ದಾವೀದನು ತನ್ನ ಸಿಂಹಾಸನದಲ್ಲಿ ಕೂತುಕೊಂಡು ತಪ್ಪು ಮಾಡಿದನು. ನಾವು ನಮ್ಮ ಮನೆಯಲ್ಲಿ ಕೂತುಕೊಂಡು ನಾವು ತಪ್ಪುಗಳನ್ನು ಮಾಡ್ತಾ ಇದ್ದೇವಾ? ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ. ನಮ್ಮನ್ನು ನಾವು ತಿಳಿದುಕೊಳ್ಳೋಣ, ನಾವು ಏನು ತಪ್ಪು ಮಾಡಿದ್ದೇವೆ ಎಂಬುದಾಗಿ. ನಮ್ಮ ಮನಸ್ಸಾಕ್ಷಿ ಯಾವ ವಿಷಯದಲ್ಲಿ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಚುಚ್ಚುತ್ತಾ ಇದೆ, ಯಾವ ವಿಷಯದಲ್ಲಿ ನಮ್ಮ ಮನಸ್ಸಾಕ್ಷಿ ನಮ್ಮೊಟ್ಟಿಗೆ ಮಾತನಾಡ್ತಾ ಇದೆ, ಪ್ರಿಕ್ಕಿಂಗ್. ನಮ್ಮ ಮನಸ್ಸಾಕ್ಷಿ ನಮಗೆ ಯಾವ ವಿಷಯದಲ್ಲಿ ಪ್ರಿಕ್ಕಿಂಗ್ ಮಾಡ್ತಾ ಇದೆ, ಚುಚ್ಚುತ್ತಾ ಇದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಅದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಇವತ್ತು. ಹಾಲೆಲೂಯಾ, ಹಾಲೆಲೂಯಾ. ದೇವರು ಬೇಡವಾದಂಥದ್ದನ್ನು ನಾವು ಎಷ್ಟೋ ತಪ್ಪುಗಳನ್ನು ಮಾಡುತ್ತಾ ಬರುತ್ತಾ ಇದ್ದೇವೆ. ಹಾಲೆಲೂಯಾ. ದೇವರು ಬೇಡವಾದಂತ ತಪ್ಪುಗಳನ್ನು ನಾವುಗಳು ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಇದ್ದೇವೆ. ಹಾಲೆಲೂಯಾ. ವಾಟ್ ಈಸ್ ದ ವಿಲ್ ಆಫ್ ಗಾಡ್? ದೇವರ ಚಿತ್ತ ಏನಾಗಿದೆ? ನಾವು ಏನ್ ಮಾಡಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ದೇವರ ಆಲೋಚನೆಗಳು ನಮ್ಮ ಜೀವಿತದಲ್ಲಿ ಏನಾಗಿದೆ, ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ಏನಾಗಿದೆ, ವಿ ಹ್ಯಾವ್ ಟು ಥಿಂಕ್ ದ್ಯಾಟ್. ಅದನ್ನು ನಾವು ವಿಚಾರ ಮಾಡಬೇಕಾಗಿದೆ, ಅದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಬೈಬಲ್ ಅಲ್ಲಿ ಹೇಳ್ತದೆ, ದಾವೀದನ ಮನಸ್ಸು ಅವನಿಗೆ ಹಂಗಿಸಲಿಕ್ಕೆ ತೊಡಗಿತು, ಅವನಿಗೆ ಚುಚ್ಚಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿತು. ಇವತ್ತು ನಮ್ಮ ಹೃದಯವು, ನಮ್ಮ ಮನಸ್ಸು ಯಾವ ವಿಷಯದಲ್ಲಿ ಚುಚ್ಚಿ ನಮಗೆ ಹಂಗಿಸುತ್ತಾ ಇದೆ? ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್ ನಾನು ಮಾತಾಡ್ತೇನೆ ಪ್ರಿಯರೇ. ನಮ್ಮ ಮನಸ್ಸಾಕ್ಷಿ ಯಾವ ವಿಷಯದಲ್ಲಿ ನಮಗೆ ಹಂಗಿಸುತ್ತಾ ಇದೆ, ಯಾವ ವಿಷಯದಲ್ಲಿ ನಮಗೆ ಚುಚ್ಚಿ ಮಾತನಾಡ್ತಾ ಇದೆ, ಯಾವ ವಿಷಯದಲ್ಲಿ. Hallelujah. And again David did the good thing. ಒಂದು ಒಳ್ಳೆ ಕೆಲಸ ದಾವೀದ ಏನ್ ಮಾಡಿದ ಅಂತಂದ್ರೆ, ಯೆಹೋವನೇ ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾದೆನು. ಸಿ, he is repenting. ಅವನು ತಪ್ಪು ಮಾಡಿದ, ಅವನ ಮನಸ್ಸು ಅವನಿಗೆ ಹಂಗಿಸತೊಡಗಿತು, ಅವನ ಮನಸ್ಸಾಕ್ಷಿ ಅವನಿಗೆ ಹಂಗಿಸತೊಡಗಿತು. ಅವನು ದೇವರ ಕಡೆಗೆ ತಿರುಗಿಕೊಂಡವನಾಗಿ, ಆತನು ತನ್ನ ಸಿಂಹಾಸನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡವನಾಗಿ ಯೆರೂಸಲೇಮಿನ ಕಡೆ ಮುಖವನ್ನು ಮಾಡಿ ಮೊಣಕಾಲೂರಿ ಆತನ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಯೆಹೋವನೇ, ಹಲ್ಲೆಲೂಯಾ, ಯೆಹೋವನೇ ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾದೆನು ಎಂಬುದಾಗಿ. ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಈ ರೀತಿಯಾಗಿ ಹೇಳುತ್ತದೆ,
And David said to the Lord, I have sinned greatly in what I have done. But now, O Lord, please take away my iniquity of your servant. For I have done very foolishly. ಎಂಬುದಾಗಿ, very foolishly. Take away, Lord. ಯೆಹೋವನೇ, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿದ್ದೇನೆ. ಅನೇಕ ಬುದ್ಧಿಹೀನ ಕಾರ್ಯಗಳನ್ನು ಇವತ್ತು ನಾವು ಮಾಡುತ್ತಾ ಇದ್ದೇವೆ. ಅದು ನಮಗೆ ಗೊತ್ತಾಗುತ್ತಾ ಇಲ್ಲ. ಅದು ನಮಗೆ ಗೊತ್ತಾಗುತ್ತಾ ಇಲ್ಲ. ಓ, ನಾನು ದೇವರಲ್ಲಿ ಸರಿ ಇದ್ದೇನೆ ಬಿಡು, ನಾನು ಸರಿ ಇದ್ದೇನೆ ಬಿಡು. ಪವಿತ್ರಾತ್ಮನನ್ನು ದುಃಖಿಸಬೇಡ್ರಿ ಎಂಬುದಾಗಿ ದೇವರು ಯೇಸು ಸ್ವಾಮಿ ಹೇಳಿದ್ದಾನೆ. ಪವಿತ್ರಾತ್ಮನನ್ನು ದುಃಖಿಸಬೇಡ್ರಿ. ಪವಿತ್ರಾತ್ಮನನ್ನು ದುಃಖಿಸುವಂತ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ವೇಳೆ ಪವಿತ್ರಾತ್ಮನ ದುಃಖಿಸುವಂತ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವಾ? ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಳೋಣ. ಇವತ್ತು ಪ್ರಿಯರೇ, ಇವತ್ತು ನಾವು ಎಚ್ಚೆತ್ತುಕೊಳ್ಳೋಣ. ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ. ದಾವೀದನು ತಿರುಗಿಕೊಂಡು ಹೇಳಿದ, ಯೆಹೋವನೇ, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾದೆನು ಎಂಬುದಾಗಿ. ಇವತ್ತು ಅನೇಕರು ನಾವು ಬುದ್ಧಿಹೀನ ಕೆಲಸಗಳನ್ನು ಮಾಡಿ ಪಾಪಿಯಾಗುತ್ತಾ ಇದ್ದೇವೆ. ಬುದ್ಧಿಹೀನ ಕೆಲಸಗಳನ್ನು ಮಾಡಿ ಪಾಪಿಯಾಗುತ್ತಾ ಇದ್ದೇವೆ. ಹಾಲೆಲೂಯಾ. ಬುದ್ಧಿಹೀನ ಕೆಲಸಗಳನ್ನು, ದೇವರು ಮಾಡಬೇಡ ಎಂಬುದಾದಂತ ಕೆಲಸಗಳನ್ನೇ ನಾವು ಮಾಡ್ತಾ ಇದ್ದೇವಾ? ಬುದ್ಧಿಹೀನ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವಾ? ನಾವು ತಿರುಗಿಕೊಳ್ಳೋಣ. ದಾವೀದನು ದೇವರ ಪಾದದಲ್ಲಿ ಬಿದ್ದ ಹಾಗೆ ನಾವು ಯೇಸು ಸ್ವಾಮಿಯ ಪಾದವನ್ನು ಹಿಡಿದುಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂತವರಾಗಿರೋಣ ಪ್ರಿಯರೇ. ಹಾಲೆಲೂಯಾ. ಜಸ್ಟ್ ಪ್ರೇ ಟು ಗಾಡ್. ನಾನು ಯಾವುದು ಬುದ್ಧಿಹೀನ ಕೆಲಸ ಮಾಡಿದ್ದೇನೆ ದೇವರೇ? ನಿನ್ನ ದೃಷ್ಟಿಯಲ್ಲಿ ದೇವರೇ, ಏನು ಬುದ್ಧಿಹೀನ ಕೆಲಸ ಮಾಡಿದ್ದೇನೆ? ಹಾಲೆಲೂಯಾ. ಏನು ಬುದ್ಧಿಹೀನ ಕೆಲಸ ನಾನು ಮಾಡಿದ್ದೇನೆ? ಏನು ಬುದ್ಧಿಹೀನ ಕೆಲಸ ನಾನು ಮಾಡುತ್ತಾ ಇದ್ದೇನೆ? ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣ. ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣ. ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುವುದಾದರೆ ಮತ್ತೊಬ್ಬರು ನಮ್ಮನ್ನು ಪರೀಕ್ಷಿಸುವಂತ ಅವಶ್ಯಕತೆ ಇರುವುದಿಲ್ಲ ಪ್ರಿಯರೇ. ಹಾಲೆಲೂಯಾ. ಪ್ರತಿ ದಿವಸ, ಪ್ರತಿ ಗಳಿಗೆ ನಮ್ಮನ್ನು ನಾವು ದೇವರ ಸನ್ನಿಧಾನದಲ್ಲಿ ಪರೀಕ್ಷಿಸಿಕೊಳ್ಳುವಂತವರಾಗಿರೋಣ. ಏನು ಬುದ್ಧಿಹೀನ ಕೆಲಸವನ್ನು ಮಾಡಿ ನಾನು ಪಾಪಿಯಾದೆನು ಎಂಬುದಾಗಿ. ಹಾಲೆಲೂಯಾ. ಹಾಲೆಲೂಯಾ. ಓ ರಿಕಾಲಬಾಶಂದರಬಾಶಕತೆ. ಇವತ್ತು ಅನೇಕರ ವಿಶ್ವಾಸಿಗಳು ಬಿದ್ದು ಹೋಗಲಿಕ್ಕೆ ಕಾರಣ ಏನಂತಂದ್ರೆ ಅವರು ಮಾಡಿರುವಂತಹ ಬುದ್ಧಿಹೀನತನ, ಬುದ್ಧಿಹೀನ ಕೆಲಸ. ಇವತ್ತು ಅನೇಕ ದೇವರ ಸೇವಕರು ಬ್ಯಾಕ್ ಸ್ಲೈಡ್ ಆಗ್ತಾ ಇದ್ದಾರೆ. ಕಾರಣ ಏನು? ಬುದ್ಧಿಹೀನ ಕೆಲಸ, ಬುದ್ಧಿಹೀನ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೇವಕರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ಯಾವಾಗಲೂ ಸೇವಕರ ಬಗ್ಗೆ ಮಾತಾಡ್ತೇನೆ. ಬಿಕಾಸ್ ಗಾಡ್ ಗೇವ್ ಬರ್ಡನ್ ಫಾರ್ ಮೀ. ದೇವರ ಭಾರ ನನ್ನ ಹೃದಯದಲ್ಲಿ ಕೊಟ್ಟಿದ್ದಾನೆ. ಯಾಕಂದ್ರೆ ಸೇವಕರಿಗೆ ಎರಡು ರೀತಿಯಾದಂತಹ ನ್ಯಾಯ ತೀರ್ಪುಗಳಿದ್ದಾವೆ. ವಿಶ್ವಾಸಿಗಳಿಗೆ ಒಂದು ತೀರ್ಪು ಇದ್ರೆ, ನ್ಯಾಯ ತೀರ್ಪಿದ್ರೆ, ಸೇವಕರಿಗೆ ಎರಡು ತೀರ್ಪಿದೆ, ಎರಡು ಸಲ ತೀರ್ಪು. ಅದಕ್ಕಾಗಿ ದೇವರು ಸೇವಕರಿಗಾಗಿ ಒಂದು ಭಾರ ಕೊಟ್ಟಿದ್ದಾನೆ. ನನ್ನ ಬಗ್ಗೆ ಕೆಟ್ಟ ತಿಳ್ಕೊಂಡ್ರು ಐ ಡೋಂಟ್ ಕೇರ್, ನಾನು ಯಾವುದಕ್ಕೂ ಕೇರ್ ಮಾಡುವುದಿಲ್ಲ. ಬೇಜಾರಾದ್ರು, ನನ್ನ ಬಗ್ಗೆ ಸೇವಕರು ಕೆಟ್ಟದ್ದಾಗಿ ಮಾತನಾಡಿದ್ರು, ಏನ್ ಬೇಕಾದಂದ್ರು ಕೂಡ ನಾನು ಏನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾಕಂತಂದ್ರೆ ದೇವರು ನನಗೆ ಆ ಭಾರ ಕೊಟ್ಟಿದ್ದಾನೆ. ನಾನು ಮಾತನಾಡ್ತೇನೆ ಸೇವಕರ ವಿಷಯದಲ್ಲಿ. ಸೇವಕರನ್ನು ಎಚ್ಚರಿಸುವಂತ ಆ ಭಾರ ದೇವರು ನನಗೆ ಕೊಟ್ಟಿದ್ದಾನೆ. ಹಾಲೆಲೂಯಾ. ಇವತ್ತು ಸೇವಕರು ಬುದ್ಧಿಹೀನ ಕೆಲಸ ಮಾಡಿ ದೇವರ ದೃಷ್ಟಿಯಲ್ಲಿ ಪಾಪಿಷ್ಟರಾಗ್ತಾ ಇದ್ದಾರೆ. ಏನಂತಂದ್ರೆ ಸೇವಕರು ಇವತ್ತು ಬಿಸಿನೆಸ್ ಅಲ್ಲಿ ಇಳಿದು ಬಿಡ್ತಾ ಇದ್ದಾರೆ. ದೇ ಆರ್ ಡೂಯಿಂಗ್ ಬಿಸಿನೆಸ್. ಸೇವಕರು ಇವತ್ತು ಬಿಸಿನೆಸ್ ಮಾಡ್ತಾ ಇದ್ದಾರೆ. ದೇವರವರಿಗೆ ಪೂರ್ಣಾವಧಿ ಸೇವೆಯನ್ನು ಕೊಟ್ಟಿದ್ದಾರೆ. ಅವರು ದೇವರಿಗೆ ಮಾತು ಕೊಟ್ಟಿದ್ದಾರೆ. ಏನಂತ ಮಾತು ಕೊಟ್ಟಿದ್ದಾರೆ? ದೇವರೇ, ಯೇಸುವೆ, ನಾನು ಫುಲ್ ಟೈಮ್ ಮಿನಿಸ್ಟ್ರಿ ಮಾಡ್ತೀನಿ ದೇವರೇ. ಐ ಆಮ್ ಫುಲ್ ಟೈಮ್ ವರ್ಕರ್. ನಾನು ಜಾಬ್ ರಿಸೈನ್ ಮಾಡಿ ಬಂದಿದ್ದೇನೆ. ನಾನು ಜಾಬ್ ಬಂದಿದ್ದು ನಾನು ಬಿಟ್ಟು ಬಂದಿದ್ದೇನೆ. ಯಾಕಂದ್ರೆ ನಾನು ಕೊನೆ ಉಸಿರಿರೋವರೆಗೂ ಯೇಸುವಿನ ಸೇವೆ ಮಾಡಬೇಕು. ಯೇಸುವಿನ ಸೇವೆ ಮಾಡೇ ನಾನು ಆ ರಾಜ್ಯಕ್ಕೆ ನಾನು ಸೇರ್ಕೋಬೇಕು. ನಾನು ಪೂರ್ಣಾವಧಿ ಸೇವೆ ಮಾಡಬೇಕು ಎಂಬುದಾಗಿ, ಐ ಆಮ್ ಅ ಫುಲ್ ಟೈಮ್ ಮಿನಿಸ್ಟರ್ ಎಂಬುದಾಗಿ ಹೇಳಿ ಅನೇಕರಿಗೆ ಹೇಳಿದ್ದಾರೆ. ದೇವರೊಟ್ಟಿಗೆ ಅದನ್ನು ಮಾತು ಕೊಟ್ಟು ಇವತ್ತು ಆರ್ಥಿಕ ಸಮಸ್ಯೆಗಳು ಬರುವಾಗ ಇವತ್ತು ಅನೇಕ ದೇವರ ಸೇವಕರು
ಬಿಸ್ನೆಸ್ಸಿಗೆ ಇಳಿದು ಬಿಟ್ಟಿದ್ದಾರೆ ಪ್ರಿಯರೇ. ಬಿಸ್ನೆಸ್ಸಿಗೆ ಇಳಿದು ಅವ್ರದೇ ಆದಂತ ಒಂದು ಶೈಲಿಯಲ್ಲಿ ಮಾತನಾಡ್ತಾರೆ. ಏನಂತಂದ್ರೆ ನಡೀತೈತಿ, ಬಿಸ್ನೆಸ್ ಮಾಡಿದ್ರು ನಡೀತೈತಿ, ಏನಾಗುದಿಲ್ಲ, ನಾ ಸೇವೆನೂ ಮಾಡಕತ್ತೀವಿ, ಬಿಸ್ನೆಸ್ ಮಾಡಕತ್ತೀವಿ. ಹಾಲೆಲೂಯಾ. ದೇವರ ಸೇವಕರೇ, ನಮ್ಮ ರಾಜ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿಲ್ಲ, ಅಭಿಷೇಕಿಸಿಲ್ಲ, ಕರೆದಿಲ್ಲ, ವರಗಳನ್ನು ಕೊಟ್ಟಿಲ್ಲ. ಈ ಲೋಕದಲ್ಲಿ ನಮ್ಮ ರಾಜ್ಯವನ್ನು ಕಟ್ಟುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ಈ ಲೋಕದಲ್ಲಿ ನಮ್ಮನ್ನು ಕರೆದದ್ದು ದೇವರು ಆತನ ರಾಜ್ಯವನ್ನು ಕಟ್ಟುವುದಕ್ಕಾಗಿ. ರೊನಾಲ್ಡ್ ಬೋಂಕೆ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಅದು ನನ್ನ ಹೃದಯದ ಹಲಗೆಯ ಮೇಲೆ ಅದು ಬರೆದಂತಾಗಿದೆ. ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ರೊನಾಲ್ಡ್ ಬೋಂಕೆ, ಏನಂತಂದ್ರೆ ಹೆಲ್ ಶುಡ್ ಬಿ ಎಂಟಿ, ಹೆವೆನ್ ಶುಡ್ ಬಿ ಫುಲ್ ಎಂಬುದಾಗಿ. ಆ ಭಾರ ನಮಗೆ ಬೇಕು ಪ್ರಿಯರೇ. ಹೆಲ್ ಅಂದ್ರೆ ಪಾತಾಳ, ನರಕ. ನರಕವು ಖಾಲಿಯಾಗಬೇಕು, ಪಾತಾಳವು ನರಕವು ಖಾಲಿಯಾಗಬೇಕು, ಪರಲೋಕ ತುಂಬಲ್ಪಡಬೇಕು ಜನರಿಂದ ಎಂಬುದಾಗಿ. ಹಾಲೆಲೂಯಾ. ಆ ಭಾರ ನಮಗೆ ಬೇಕು ಪ್ರಿಯರೇ. ಇವತ್ತು ಅನೇಕ ದೇವರ ಸೇವಕರು ಕೆಟ್ಟ ಚಟಗಳಲ್ಲಿ ಬಿದ್ದು ಬಿಟ್ಟಿದ್ದಾರೆ. ಐ ಸಾ ಹಿಮ್. ನಾನು ನೋಡಿದ್ದೇನೆ ಕೆಲವೊಂದು ಸೇವಕರನ್ನು ಚಟ ಮಾಡ್ತಾ ಇದ್ದಾರೆ. ಸೇವಕರು ಸೆರಾಯಿ ಕುಡಿತಾ ಇದ್ದಾರೆ. ಸೇವಕರು ವಾಟ್ ಟು ಸೇ ದಟ್, ದುಶ್ಚಟಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಸೇವಕರು. ಸೇವಕರುಗಳು ದೇವರನ್ನು ಅಭಿಷೇಕಿಸಿದ, ದೇವರವರನ್ನು ಆರಿಸಿಕೊಂಡ, ದೇವರವರ ಮೇಲೆ ಭರವಸೆ ಇಟ್ಟಿದ್ದ, ವರಗಳನ್ನು ಕೊಟ್ಟ, ಉಪಯೋಗಿಸಿಕೊಳ್ಳುತ್ತಾ ಇದ್ದ ಅಂತ ದೇವರ ಸೇವಕರು ಇವತ್ತು ಚಟಗಳಲ್ಲಿ, ಕೆಟ್ಟ ಚಟಗಳಲ್ಲಿ ಬಿದ್ದು ಹೋಗಿದ್ದಾರೆ, ದುಶ್ಚಟಗಳಲ್ಲಿ ಬಿದ್ದು ಹೋಗಿದ್ದಾರೆ. ಅಂತ ವಿಶ್ವಾಸಿಗಳು ದುಶ್ಚಟದಲ್ಲಿ ಬಿದ್ದು ಹೋಗಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಮನಸ್ಸಾಕ್ಷಿ ನಿಮಗೆ ಕಟ್ಟಿಯುವುದಿಲ್ಲವೋ? ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನು ಚುಚ್ಚುವುದಿಲ್ಲವೋ? ದಾವೀದನು ಮಾಡಿದಂತ ಒಂದು ತಪ್ಪಿಗೆ ಅವನ ಮನಸ್ಸಾಕ್ಷಿ ಚುಚ್ಚಲಿಕ್ಕೆ ಪ್ರಾರಂಭ ಮಾಡಿತು. ಇವತ್ತು ಅಂತ ಪಾಪಗಳನ್ನು ಒಂದು ವೇಳೆ ನೀವು ಮಾಡ್ತಾ ಇದ್ದರೆ ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನು ಚುಚ್ಚುತ್ತಾ ಇಲ್ಲವೋ? ಸೇವಕರು ಇವತ್ತು ಇಬ್ಬರು ಹೆಂಡತಿಯರನ್ನು ಇಟ್ಟುಕೊಳ್ತಾ ಇದ್ದಾರೆ. ಸೇವಕರು ಇವತ್ತು ಪಾಪವನ್ನು ಮಾಡ್ತಾ ವ್ಯಭಿಚಾರದಲ್ಲಿ ಇಳಿದು ಬಿಟ್ಟಿದ್ದಾರೆ. ವ್ಯಭಿಚಾರದಲ್ಲಿ ಇಳಿದು ಬಿಟ್ಟಿದ್ದಾರೆ. ದಾವೀದನು ಬೆತ್ಷೆಬದೊಟ್ಟಿಗೆ ಪಾಪ ಮಾಡಿದಾಗ ದಾವೀದನು ಪಶ್ಚಾತ್ತಾಪ ಪಟ್ಟ. He repented. Hallelujah. ಇವತ್ತು ಸೇವಕರು ವ್ಯಭಿಚಾರದಲ್ಲಿ ಇಳಿದು ಬಿಟ್ಟಿದ್ದಾರೆ. ಇವತ್ತು ಸೇವಕರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಮನಿ ಮೆಂಟಾಲಿಟಿ ಬಂದುಬಿಟ್ಟಿದೆ. ಮನಿ ಮೆಂಟಾಲಿಟಿ, ಬಿಸ್ನೆಸ್, ಸೇವೆಯಲ್ಲಿ ಬಿಸ್ನೆಸ್ ತರ್ತಾ ಇದ್ದಾರೆ. ಬಿಸ್ನೆಸ್. ಹಾಲೆಲೂಯಾ. ಇದು ಬಿಸ್ನೆಸ್ ಅಲ್ಲ, ಇದು ಕರ್ತನ ಪ್ಯೂರ್ ಸೇವೆ. ಯೇಸು ಸ್ವಾಮಿ ತನ್ನ ಸೇವೆಯಲ್ಲಿ ಬಿಸ್ನೆಸ್ ಮಾಡಲಿಲ್ಲ. ಶಿಷ್ಯರು ಅಪೊಸ್ತಲ ಪುಸ್ತಕವನ್ನು ಓದುವಾಗ ಬಿಸ್ನೆಸ್ ಮಾಡಲಿಲ್ಲ. ಅವರು ಕರ್ತನ ಸುವಾರ್ತೆಯನ್ನು ಸಾರುತ್ತಾ ಅವರು ಅನೇಕ ಆತ್ಮಗಳನ್ನು ಕರ್ತನ ರಾಜ್ಯಕ್ಕೆ ಸೇರಿಸಿದರು. ಪ್ರಿಯರೇ, ಯಾಕೆ ಇವತ್ತು ಪ್ಲೇಗ್ ಬರ್ತಾ ಇದೆ? ಪೆಸ್ಟಲಿನ್, ಅಂಟು ರೋಗಗಳು ಯಾಕೆ ಬರ್ತಾ ಇದೆ? ಇವತ್ತು ಯಾಕೆ ಕೊರೋನಾ ಇವತ್ತು ಯಾಕೆ ಬರ್ತಾ ಇದೆ? ಯಾಕೆ ಅಂಟು ರೋಗಗಳು ಬರ್ತಾ ಇದೆ? ಬಿಕಾಸ್ ಆಫ್ ನಾವು ಮಾಡಿದಂತ ತಪ್ಪುಗಳು, ನಾವು ಮಾಡಿದಂತ ಪಾಪಗಳು, ನಮ್ಮ ಜನರು ಮಾಡಿರುವಂತ ತಪ್ಪುಗಳು. ಇವತ್ತು ಅನೇಕ ಕ್ರೈಸ್ತರು ಬೈಬಲ್ ಓದ್ತಾ ಇಲ್ಲ, ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ಲ, ದೇವರ ಭಯಭಕ್ತಿಯಲ್ಲಿ ಇಲ್ಲ. ಅನೇಕರು ಇನ್ನು ತಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡದೆ, ರಕ್ಷಣೆ ಹೊಂದದೆ, ಎಕ್ಸ್ಕ್ಯೂಸ್ ಮೀ, ಪಾಪದ ಜೀವಿತದಲ್ಲಿ ಅವರು ಜೀವಿಸುತ್ತಾ ಇದ್ದಾರೆ. ಅನೇಕ ದೇವರ ಸೇವಕರು ದುಡ್ಡಿನ ಆಸೆಗೆ ಸೇವೆ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟುಕೊಂಡು ಬಿಟ್ಟಿದ್ದಾರೆ. ಅನೇಕ ಸೇವಕರು ಹಣದ ಆಸೆಗೆ ಬಿದ್ದು ಹೋಗಿಬಿಟ್ಟಿದ್ದಾರೆ. ಹಣದ ಆಸೆಗೆ ಬಿದ್ದು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು, ಮಸ್ತ್ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟುಕೊಂಡು ಬಿಟ್ಟಿದ್ದಾರೆ. Hallelujah. Why I am telling all those things? ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಯಾರ್ಯಾರು ಎಷ್ಟೆಷ್ಟು ದುಡ್ಡು ಗಳಿಸಿದ್ದಾರೋ, ಯಾರ್ಯಾರು ಯಾವ ಯಾವ ಕೆಲಸಗಳನ್ನು ಮಾಡಿದ್ದಾರೋ, ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾನೆ, ಅವರವರ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂಬುದಾಗಿ. ಪ್ರಿಯರೇ, ಅವರವರ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂಬುದಾಗಿ. ಹಾಲೆಲೂಯಾ.
ಯಾಕೆ ನಾವು ಬುದ್ಧಿಹೀನ ಕಾರ್ಯಗಳನ್ನು ಮಾಡಬೇಕು? ಯಾಕೆ ನಾವು ದೇವರ ದೃಷ್ಟಿಯಲ್ಲಿ ಪಾಪಿಷ್ಠರಾಗಬೇಕು? ಒಂದು ವೇಳೆ ಅಂತ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದರೆ, ಅಂತ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಸುಳ್ಳು ರಿಪೋರ್ಟ್ ಕೊಡ್ತಾರೆ ಅಮೆರಿಕನ್ಸ್ಗೆ. ನೋವಾಗ್ತೈತಿ ಅವನು ಕೇಳುವಾಗ, ನೋಡುವಾಗ. Hallelujah. 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 Oh God. ಯೇಸು ಸ್ವಾಮಿನ 2ನೇ ಸತಿ ಕ್ರೂಜಿಗೆ ಹಾಕುವುದು ಬೇಡ ಪ್ರಿಯರೇ. ಆತನು ಒಂದು ಸಾರಿ ನಮಗೋಸ್ಕರ ಕ್ರೂಜೆ ಮೇಲೆ ಪ್ರಾಣವನ್ನು ಕೊಟ್ಟು ಆತನು ಪುನರುತ್ಥಾನವನ್ನು ಹೊಂದಿ ಜೀವಂತನಾಗಿ ಎದ್ದ ಸಾಕು. ಈಗಲಾದರೂ ನಮ್ಮ ಕಣ್ಣುಗಳು ತೆರೆಯಲ್ಪಡಲಿ. ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ. ನಾವು ಮಾಡುವಂಥದ್ದೆಲ್ಲವನ್ನು ತಪ್ಪುಗಳನ್ನು ನಾವು ಬಿಟ್ಟು ಬಿಡೋಣ. ಯಾವ ವಿಷಯದಲ್ಲಿ ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನು ಚುಚ್ಚುತ್ತಾ ಇದೆಯೋ ಅದರಿಂದ ಹೊರಗಡೆ ಬಾ, ಪಶ್ಚಾತ್ತಾಪ ಪಡು. ದಾವೀದನು ಹೇಳ್ತಾನೆ, ಯೆಹೋವನೇ, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾದೆನು, ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದನು. ವಿ ಹ್ಯಾವ್ ಟು ಪ್ರೇ. ನಾವು ಈ ಪ್ರಾರ್ಥನೆಯನ್ನು ಮಾಡಬೇಕು. ನಾವು ಈ ಪ್ರಾರ್ಥನೆಯನ್ನು ಮಾಡಬೇಕು. ನನ್ನ ಅಪರಾಧಗಳನ್ನು ಕ್ಷಮಿಸು, ನಾನು ಮಾಡಿರುವಂತಹ ತಪ್ಪುಗಳನ್ನು ಕ್ಷಮಿಸು ದೇವರೇ. ನಾನು ಬುದ್ಧಿಹೀನವನ್ನು ಕಾರ್ಯ ಮಾಡಿ ಕೇವಲ ನಿನ್ನ ದೃಷ್ಟಿಯಲ್ಲಿ ನಾವು ಪಾಪಿಷ್ಠರಾಗಿದ್ದೇವೆ ದೇವರೇ ಎಂಬುದಾಗಿ. ಹಾಲೆಲೂಯಾ. ಫಾಸ್ಟ್ ಅಂಡ್ ಪ್ರೇ. ಉಪವಾಸವಿದ್ದು ಪ್ರಾರ್ಥನೆ ಮಾಡ್ರಿ. ಉಪವಾಸವಿದ್ದು ದೇವರಲ್ಲಿ ಪ್ರಾರ್ಥನೆ ಮಾಡ್ರಿ ಪ್ರಿಯರೇ. ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡ್ರಿ. ಟರ್ನ್ ಟು ದ ಲಾರ್ಡ್. ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಬಿಟ್ಟು ಬಿಡ್ರಿ. 2 ಮನಸ್ಸುಳ್ಳವನೇ ಒಂದು ಮನಸ್ಸುಳ್ಳವರಾಗಿರ್ರಿ. ಹಾಲೆಲೂಯಾ. 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 ದೇವರ ಸೇವಕರು ಹಣದ ಆಸೆಗೆ ಬಿಸ್ನೆಸ್ ಮಾಡ್ತಾ ಇದ್ದೀರೋ, ಸ್ಟಾಪ್ ಇಟ್. ಬಿಟ್ಟು ನೀ ಏನು ಮಾತು ಕೊಟ್ಟಿದ್ಯೋ ಮತ್ತೆ ತಿರುಗು. ಮತ್ತೆ ದೇವರ ಕಡೆಗೆ ತಿರುಗು. ನಿನ್ನನ್ನು ದೇವರು ಭಯಂಕರವಾಗಿ ಉಪಯೋಗಿಸಿಕೊಳ್ಳುತ್ತಾನೆ ಈ ಕೊನೆಯ ದಿನಗಳಲ್ಲಿ. ನೀವು ಮಾಡಿರುವಂತಹ ತಪ್ಪುಗಳನ್ನು ಬಿಟ್ಟು ಬಿಡು. ಇನ್ನು ಮುಂದೆ ಅದನ್ನು ಮಾಡಬೇಡ. ಇನ್ನು ಮುಂದೆ ಆ ತಪ್ಪುಗಳನ್ನು ಮಾಡದೆ ನೀನು ಬಿಟ್ಟು ಬಿಡುವುದಾದರೆ ದೇವರು ಬರುವಂತ ದಿನಗಳಲ್ಲಿ ನಿಮ್ಮನ್ನು ಭಯಂಕರವಾಗಿ ನಿಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾನೆ, ನಿಮ್ಮನ್ನು ಆಶೀರ್ವದಿಸುವಂತವನಾಗಿದ್ದಾನೆ. ಯಾಕಂದ್ರೆ ನಮ್ಮ ಜನರು ನಾವು ಮಾಡುವಂತಹ ಪಾಪಗಳಿಂದ ಏನಾಗ್ತಾ ಇದೆ ಅಂದ್ರೆ ಇವತ್ತು ರೋಗಗಳು ಎಲ್ಲವೂ ಅದು ಹರಡಿ ಬರುವಂತದ್ದಾಗಿದೆ ಪ್ರಿಯರೇ. ಅದಕ್ಕೆ ದೇವರ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಮರುದಿವಸ ದಾಗನೆಂಬ ಪ್ರವಾದಿಯನ್ನು ಕಳಿಸಿಕೊಟ್ಟು ದಾವೀದನ ಕಡೆಗೆ ಕಳಿಸಿಕೊಡ್ತಾನೆ. ಏನ್ ಹೇಳ್ತಾನಂತಂದ್ರೆ, ದಾವೀದನ ಕಡೆ ಹೋಗು, 3 ಶಿಕ್ಷೆಗಳು ಇದ್ದಾವೆ, ಅದರಲ್ಲಿ ಒಂದನ್ನು ಆರಿಸಿಕೋ ಎಂಬುದಾಗಿ ಹೇಳಿದ್ದಾನೆ. ಹಾಲೆಲೂಯಾ. ಆದ್ರೆ ದಾವೀದನು ಹೇಳ್ತಾನೆ ಪ್ರಿಯರೇ, ದಾವೀದನು ಹೇಳ್ತಾನೆ, ಆ 3 ಶಿಕ್ಷೆಗಳಲ್ಲಿ ಹೇಳ್ತಾನೆ, ಆಗ 13ನೇ ವಚನ ಹೇಳ್ತೈತೆ, ಆಗ ದಾಗನು ದಾವೀದನ ಬಳಿಗೆ ಹೋಗಿ, ನಿನ್ನ ದೇಶದಲ್ಲಿ 7 ವರ್ಷಗಳು ಬರ ಉಂಟಾಗಬೇಕೋ, ಇಲ್ಲವೇ ನಿನ್ನ ಶತ್ರುಗಳು ನಿನ್ನನ್ನು ಸೋಲಿಸಿ 3 ತಿಂಗಳವರೆಗೆ ಓಡಿಸಿ ಬಿಡಬೇಕೋ, ಇಲ್ಲವೇ ನಿನ್ನ ದೇಶದಲ್ಲಿ 3 ದಿನಗಳವರೆಗೂ ಘೋರ ವ್ಯಾಧಿ ಇರಬೇಕೋ, ನನ್ನನ್ನು ಕಳುಹಿಸಿದವನಿಗೆ ಯಾವ ಉತ್ತರವನ್ನು ತೆಗೆದುಕೊಂಡು ಹೋಗಬೇಕು ಆಲೋಚಿಸಿ ಹೇಳು ಅಂದನು. ಹಾಲೆಲೂಯಾ. ನೋಡ್ರಿ, ದೇವರ ವಚನದಲ್ಲಿ ಹೇಳುತ್ತದೆ, ಬರಗಾಲ ಬೇಕೋ, ಶತ್ರುಗಳು ಸೋಲಿಸಬೇಕೋ, ಘೋರ ವ್ಯಾಧಿ ಬೇಕೋ. 3. ದಾವೀದನ 14ನೇ ವಚನದಲ್ಲಿ ದಾವೀದನು ಹೇಳ್ತಾನೆ, ಅದಕ್ಕೆ ದಾವೀದನು, ನಾನು ಬಲು ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ, ಯೆಹೋವನ ಕೈಯಲ್ಲಿ ಬೀಳುತ್ತೇನೆ, ಆತನ ಕೃಪಾಪೂರ್ಣನು, ಮನುಷ್ಯರ ಕೈಯಲ್ಲಿ ಬೀಳಲಲ್ಲೆನು ಎಂದು ಹೇಳಿದನು. ಹಾಲೆಲೂಯಾ. ದಾವೀದನು ಯೆಹೋವನ ಕೈಯಲ್ಲಿ ಬಿದ್ದ. ಇವತ್ತು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೊಬೈಲ್ ಅಲ್ಲಿ ನಾನು ನೋಡ್ತಾ ಇದ್ದೇನೆ, ವಾಟ್ಸಪ್ ಅಲ್ಲಿ ನಾನು ನೋಡ್ತಾ ಇದ್ದೇನೆ, ಅನೇಕ ದೇವರ ಸೇವಕರು ತೀರಿಕೊಂಡು ಹೋದ್ರು. ಇವತ್ತು ಈ ಕೊರೋನಾ ರೋಗದಿಂದ ಅನೇಕರು ದೇವರ ಸೇವಕರು ಇವತ್ತು ತೀರಿಕೊಂಡರು. ಅನೇಕ ದೇವರ ಸೇವಕರು ನೋವಾಯ್ತು ಪ್ರಿಯರೇ. ಅಯ್ಯೋ ದೇವರೇ, ಅನೇಕ ದೇವ ಸೇವಕರು ಕೊಡಲಾರದೆ ಸಾಯಿಸ್ತಾ ಇದ್ದಾರೆ. ಇವತ್ತು ಆಕ್ಸಿಜನ್ ಇಲ್ಲದೆ ಎಷ್ಟೋ ಜನರು ಸಾಯ್ತಾ ಇದ್ದಾರೆ ಇವತ್ತು ಪ್ರಿಯರೇ. ಹೆಣಗಳ ರಾಶಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಬಿಕಾಸ್ ಆಫ್ ಕೊರೋನಾ ರೋಗದಿಂದ ಉಸಿರಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಮಾಡಿದಂತ ತಪ್ಪುಗಳನ್ನು ನಾವು ತಿದ್ದಿಕೊಳ್ಳೋಣ ಪ್ರಿಯರೇ. ನಾವು ಸೇಫ್ ಆಗಿದ್ದೇವೆ,
ನಾವು ಸೇಫ್ ಆಗಿದ್ದೇವೆ ಅನ್ನುವುದು ಬಿಟ್ಟು ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಸೇಫ್ ಆಗಿದ್ದೇವೆ ಅನ್ನೋದು ಬಿಟ್ಟು ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ದಾವೀದನು ಹೇಳ್ತಾನೆ, ನಾವು ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಕೊಂಡಿದ್ದೇವೆ, ನಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪ್ರಿಯರೇ, ನಾವು ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಕೊಂಡಿದ್ದೇವೆ. ದಾವೀದನು ಹೇಳ್ತಾ ಇದ್ದಾನೆ, ಯೆಹೋವನ ಕೈಯಲ್ಲಿ ಬೀಳುತ್ತೇನೆ ಎಂಬುದಾಗಿ, ಆತನು ಕೃಪಾಪೂರ್ಣನು ಎಂಬುದಾಗಿ. ನಾವೆಲ್ಲರೂ ಯೆಹೋವನ ಕೈಯಲ್ಲಿ, ಯೇಸು ಸ್ವಾಮಿಯ ಕೈಯಲ್ಲಿ ಬೀಳೋಣ. ನಾವು ಯೇಸು ಸ್ವಾಮಿಯ ಕೈಯಲ್ಲಿ ಬೀಳೋಣ. ನಾವು ಯೇಸು ಸ್ವಾಮಿಯ ಕೈಯಲ್ಲಿ ಬಿದ್ದು ಪ್ರಾರ್ಥನೆ ಮಾಡೋಣ. ಅಯ್ಯೋ ದೇವರೇ, ನಾನು ನಿನ್ನ ಕೈಯಲ್ಲಿ ಬೀಳುತ್ತೇನೆ. ನಮ್ಮ ಜನರು, ನಮ್ಮ ದೇಶದ ಜನರು, ನಮ್ಮ ರಾಜ್ಯದ ಜನರು, ಕರ್ತನೆ, ನಮ್ಮ ಭಾರತದ ಜನರು ಮಾಡಿರುವಂತಹ ಪಾಪಗಳಿಗಾಗಿ ನಾನು ಪಶ್ಚಾತ್ತಾಪ ಪಡುತ್ತೇನೆ ಎಂಬುದಾಗಿ ಹೇಳೋಣ. ಯಾಕಂದ್ರೆ ದೇವರ ವಚನದಲ್ಲಿ ನಾವು ನೋಡ್ತೇವೆ, ವಿ ನೋ ದ ಸ್ಕ್ರಿಪ್ಚರ್ಸ್, ನಮಗೆ ವಾಕ್ಯ ಗೊತ್ತು, ಅನೇಕ ದೇವ ಸೇವಕರು ಇದನ್ನು ಬೋಧಿಸಿದ್ದಾರೆ. ಇವತ್ತು ಕೂಡ ನಾನು ತಿರುಗಿ ಅದನ್ನು ಹೇಳಬೇಕೆಂಬುದಾಗಿ ನಾನು ಇಷ್ಟವುಳ್ಳವನಾಗಿದ್ದೇನೆ. 2 ಕ್ರಾನಿಕಲ್ ಚಾಪ್ಟರ್ 7 ವರ್ಸ್ 14 ಅಲ್ಲಿ ಹೇಳ್ತದೆ, ಈ ರೀತಿಯಾಗಿ ಹೇಳ್ತದೆ, ನನ್ನವರೆಂದು ಹೆಸರುಗೊಂಡು ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಎಂಬುದಾಗಿ. If my people who are called by my name humble themselves and pray and seek my face and turn from their wicked ways, then I will hear from heaven and I will forgive their sin and heal their land ಎಂಬುದಾಗಿ. ನಾವು ತಿರುಗಿಕೊಳ್ಳೋಣ. ಈ ಸಮಯದಲ್ಲಿ ನಾವು ಮಾಡಿರುವಂತಹ ಪಾಪಗಳಿಗಾಗಿ ನಾವು ತಿರುಗಿಕೊಳ್ಳೋಣ. ದೇವರು ಏನ್ ಮಾಡಿದ ಗೊತ್ತಾ? ದಾವೀದನ ಪಾಪಗಳನ್ನು, ಆ ತಪ್ಪುಗಳನ್ನು ಮಾಡಿ ಪಶ್ಚಾತ್ತಾಪ ಪಟ್ಟು ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಕೊಂಡಿದ್ದೇನೆಂಬುದಾಗಿ ತಿಳಿದುಕೊಂಡವನಾಗಿ ಯೆಹೋವನ ಕೈಯಲ್ಲಿ, ಅಂದರೆ ದೇವರ ಪಾದದಲ್ಲಿ ಹೋಗಿ ಬಿದ್ದು ಬಿಟ್ಟಾರೆ. ಅವನು, ಸ್ವಾಮಿ, ನಾನು ನಿನ್ನ ಪಾದದಲ್ಲಿ ಬರ್ತೇನೆ, ನಿನ್ನ ಪಾದದಲ್ಲಿ ನಾ ಬರ್ತೇನೆ. ಇವತ್ತು ನಾವು ಸಭೆಯಾಗಿ, ಕುಟುಂಬವಾಗಿ ಚಿಕ್ಕವರಿಂದ ಹಿಡಿದು ದೊಡ್ಡವರ ಪರ್ಯಂತರ ನಮ್ಮ ದೇಶಕ್ಕಾಗಿ, ನಮ್ಮ ಕರ್ನಾಟಕಕ್ಕಾಗಿ, ನಮ್ಮ ದೇಶಕ್ಕಾಗಿ ಈ ಘೋರ ವ್ಯಾಧಿ ಸಂಪೂರ್ಣವಾಗಿ ಬೇರೆ ಸಮೇತವಾಗಿ ಹೊರಟು ಹೋಗಬೇಕೆಂಬುದಾಗಿ ನಾವು ಕುಟುಂಬವಾಗಿ ಯಾಕೆ ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡಬಾರದು? ಯಾಕೆ ನಾವು ದೇವರ ಪಾದದಲ್ಲಿ ಇದ್ದು ಗೋಳಾಡಿ ನಾವು ಆತನ ಕೈಗೆ ಒಪ್ಪಿಸಿಕೊಟ್ಟವರಾಗಿ, ಯೆಹೋವನೇ ನಾನು ನಿನ್ನ ಕೈಯಲ್ಲಿ ಬೀಳುತ್ತೇನೆ, ಯೇಸುವೆ ನಾವು ನಿನ್ನ ಕೈಯಲ್ಲಿ ಬೀಳುತ್ತೇವೆ. ಯಾವಾಗ ದಾವೀದನು ಆ ರೀತಿಯಾಗಿ ದೇವರ ಕೈಯಲ್ಲಿ ಬಿದ್ದು ಪ್ರಾರ್ಥನೆ ಮಾಡಿದನೋ, ದ ಬೈಬಲ್ ಸೇಸ್, ದೇವರ ವಾಕ್ಯದಲ್ಲಿ ಹೇಳುತ್ತದೆ 15ನೇ ವಚನ, ಆಗ ಯೆಹೋವನು ಇಸ್ರಾಯೇಲರ ಮೇಲೆ ವ್ಯಾಧಿಯನ್ನು ಬರಮಾಡಿದನು. ಅದು ತಾರೆಯಿಂದ ನೇಮಕವಾದ ಹೊತ್ತಿನವರೆಗೂ ಇತ್ತು. ದಾನಿನಿಂದ ಬೇಷೇಬರವರೆಗೂ ವಾಸವಾಗಿರುವ ಇಸ್ರಾಯೇಲರಲ್ಲಿ 70,000 ಜನರು ಸತ್ತರು. ಅಮಾಯಕರು, ಒಬ್ಬನು ಮಾಡುವಂತ ತಪ್ಪಿನಿಂದ ಅಮಾಯಕರು. ಇವತ್ತಿನ ಜನರಿಗೆ ಪ್ರಿಯರೇ, ಎಡಗೈಗೂ ಬಲಗೈಗೂ ಗೊತ್ತಿಲ್ಲದಂತಹ ಜನರು ಇವತ್ತು ಸತ್ತು ಹೋಗ್ತಾ ಇದ್ದಾರೆ. ಇವತ್ತೆಷ್ಟೋ ಆತ್ಮಗಳು ನರಕಕ್ಕೆ ಹೋಗ್ತಾ ಇದ್ದಾವೆ, ಸತ್ತು ಹೋಗ್ತಾ ಇದ್ದಾವೆ. ಯೇಸುವನ್ನು ತಿಳಿದುಕೊಳ್ಳಲಾರದೆ, ರಕ್ಷಣೆ ಹೊಂದದೆ ಇವತ್ತು ಆಸ್ಪತ್ರೆಯಲ್ಲಿ ಎಷ್ಟೋ ಜನರು ನರಳಾಡಿ ಸಾಯ್ತಾ ಇದ್ದಾರೆ. ವಾಟ್ ವಿ ಆರ್ ಡೂಯಿಂಗ್, ವಾಟ್ ವಿ ಆರ್ ಡೂಯಿಂಗ್, ವಾಟ್ ವಿ ಆರ್ ಡೂಯಿಂಗ್. ಹಲ್ಲೆಲೂಯಾ. ಆ ನೋವು ನಮ್ಮ ಒಳಗಡೆ ಇಲ್ವಾ? ಆ ನೋವು ನಮ್ಮ ಒಳಗಡೆ ಇಲ್ವಾ? ಹಲ್ಲೆಲೂಯಾ. ನಮ್ಮನ್ನು ತಗ್ಗಿಸಿಕೊಳ್ಳೋಣ ಪ್ರಿಯರೇ, ದೇವರ ಮುಂದೆ ಗೋಳಾಡೋಣ. ನೆಹೆಮೀಯನ ಹಾಗೆ ದೇವರ ಮುಂದೆ ಗೋಳಾಡೋಣ, ಯೆರೆಮೀಯನ ಹಾಗೆ ದೇವರ ಮುಂದೆ ಗೋಳಾಡೋಣ, ಎಜ್ರನ ಹಾಗೆ ದೇವರ ಮುಂದೆ ಗೋಳಾಡೋಣ. ಹಲ್ಲೆಲೂಯಾ. ಜಕ್ರಿಯನ ಹಾಗೆ ದೇವರ ಮುಂದೆ ಗೋಳಾಡೋಣ. ಓ ರಿಕೋಲಾಬಾ ಶಾಂದಾರ ಬಾಬಾ, ಇದು ಗೋಳಾಟದ ಸಮಯವಾಗಿದೆ. ದೇವರೇ ನಿಲ್ಲಿಸು ಎಂಬುದಾಗಿ ಹೇಳಿ 16ನೇ ವಚನದಲ್ಲಿ ಹೇಳುತ್ತದೆ, ದೇವದೂತನು ಯೆರೂಸಲೇಮನ್ನು ಸಂಹರಿಸುವುದಕ್ಕೆ ಕೈ ಚಾಚಿದಾಗ ಯೆಹೋವನು ಆ ಕೇಡಿನ ವಿಷಯದಲ್ಲಿ ಪಶ್ಚಾತ್ತಾಪ ಪಟ್ಟು ಸಂಹಾರ ದೂತನಿಗೆ, ಈಗ ಸಾಕು, ನಿನ್ನ ಕೈಯನ್ನು ಹಿಂತೆಗೆ ಎಂದು ಆಜ್ಞಾಪಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಸಾಕು.
ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡುವುದಾದರೆ, ಇನ್ನೊಂದು ವಚನದಲ್ಲಿ ನಾವು ನೋಡ್ತೇವೆ, ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 2 ಅರಸರುಗಳ ಪುಸ್ತಕ, 2 Kings chapter 1 verse 14 and 15, 13, 14 ಅಲ್ಲಿ ಈ ರೀತಿಯಾಗಿ ಹೇಳ್ತದೆ. ಎಲಿಯನ ಕಡೆ ಅಹಜನು ಅಲ್ಲಿ ಸೇವಕರನ್ನು ಕಳಿಸುವಾಗ ಇಲ್ಲಿ ಈ ರೀತಿಯಾಗಿ ಹೇಳ್ತದೆ. ನಾನು ಆ ಪ್ಯಾಸೇಜ್ ಅನ್ನು 13-14 ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ. ವಚನಗಳನ್ನು ನೀವು ಮನೆಯಲ್ಲಿ ಓದ್ಕೊಳ್ರಿ. 2 ಅರಸರ 2 Kings ಚಾಪ್ಟರ್ 1 ಕಂಪ್ಲೀಟ್ ಆಗಿ ಓದುವುದಾದ್ರೆ ಅಲ್ಲಿ ನಿಮಗೆ ಆ ವಚನದಲ್ಲಿ ಏನಿದೆ ಎಂಬುದಾಗಿ ನಿಮಗೆ ಗೊತ್ತಾಗ್ತದೆ. ನಾನು 13 ಮತ್ತು 14ನೇ ವಚನವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅರಸನು ಮತ್ತೊಬ್ಬ ಪಂಚಶತಾಧಿಪತಿಯನ್ನು ಅವನ 50 ಮಂದಿ ಸಿಪಾಯಿಗಳನ್ನು ಕಳುಹಿಸಿದನು. ಇವನು ಬಂದು ಎಲಿಯನ ಮುಂದೆ ಮೊಣಕಾಲೂರಿ ಅವನನ್ನು, ದೇವರ ಮನುಷ್ಯನೇ, ನನ್ನ ಮತ್ತು ನಿನ್ನ ಸೇವಕರಾದ ಈ 50 ಮಂದಿಯ ಪ್ರಾಣವು ನಿನ್ನ ದೃಷ್ಟಿಯಲ್ಲಿ ಬೆಲೆಯುಳ್ಳದ್ದಾಗಿರಲಿ. ಆಕಾಶದಿಂದ ಬೆಂಕಿ ಬಿದ್ದು ಮುಂಚೆ ಬಂದು 2 ಪಂಚಶತಾಧಿಪತಿಗಳು ಅವರ ಸಿಪಾಯಿಗಳು ದಹಿಸಿಬಿಟ್ಟರಲ್ಲ. ನನ್ನ ಪ್ರಾಣವಾದರೂ ನಿನ್ನ ದೃಷ್ಟಿಯಲ್ಲಿ ಬೆಲೆಯುಳ್ಳದ್ದೆಂದು ಎಣಿಸಲ್ಪಡಲಿ ಎಂದು ಬೇಡಿಕೊಂಡನು ಎಂಬುದಾಗಿ ನೋಡ್ತೇವೆ. Hallelujah. Oh man of God, please let my life and the life of those 50 servants of yours be precious in your sight. ನಾವು ಯಾಕೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬಾರದು? ಪ್ರಿಯರೇ, ನಾವು ದೇವರ ಸನ್ನಿಧಾನದಲ್ಲಿ ದಾವೀದನ ಹಾಗೆ ನಾನು ನಿನ್ನ ಕೈಯಲ್ಲಿ ಬೀಳುತ್ತೇನೆ ದೇವರೇ. ನಾವು ಪಾಪ ಮಾಡಿದ್ದೇವೆ, ನಾವು ತಪ್ಪು ಮಾಡಿದ್ದೇವೆ ದೇವರೇ. ನಿನ್ನ ವಾಕ್ಯದ ಪ್ರಕಾರ ನಾವು ನಡೆದುಕೊಳ್ಳಲಿಲ್ಲ. ನಮಗ ಮನಸ್ಸಿಗೆ ಬಂದ ಹಾಗೆ ನಾವು ನಡೆದುಕೊಂಡೆವು. ನಾವು ಪಾಪ ಮಾಡಿದ್ದೆವು ದೇವರೇ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಂತ ಸಮಯವಾಗಿದೆ. ನಾವು ಸೇಫ್ ಎಂಬುದಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ಸೇಫ್ ಎಂಬುದಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ನಾವು ತಗ್ಗಿಸಿಕೊಳ್ಳೋಣ. ಕಾಯುವಂತ ದೇವರು ಪರಲೋಕದಲ್ಲಿದ್ದಾನೆ. ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ರಾಜ್ಯಕ್ಕಾಗಿ, ಕರ್ನಾಟಕಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಬೆಂಗಳೂರಲ್ಲಿ ಭಯಂಕರವಾಗಿದೆ, ಪಂಜಾಬಲ್ಲಿ, ಹರಿಯಾಣದಲ್ಲಿ, ಮುಂಬೈಯಲ್ಲಿ, ಡೆಲ್ಲಿಯಲ್ಲಿ ಭಯಂಕರವಾದಂಥದ್ದು ನಾವು ನೋಡ್ತಾ ಇದ್ದೇವೆ. ನಾನು ನನ್ನ ಮನೆಯವರು ಸೇಫ್ ಆಗಿದ್ದೇವೆ ಬಿಡಪ್ಪ ಎಂಬುದಾಗಿ ಹೇಳಿ ಸಾಧಾರಣವಾಗಿ ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಇಲ್ಲ. ನಾವು ದೇವರ ಕೈಯಲ್ಲಿ ಬಿದ್ದು ಗೋಳಾಡೋಣ. ಇದು ಗೋಳಾಟದ ಸಮಯವಾಗಿದೆ. ಆ ದುಃಖದಲ್ಲಿ ನಾವು ಪಾಲ್ಗೊಳ್ಳೋಣ. ಬೈಬಲ್ ಹೇಳುತ್ತದೆ, ದುಃಖಿಸುವರ ಸಂಗಡ ದುಃಖಿಸಿರಿ ಎಂಬುದಾಗಿ. ಇದು ದುಃಖಿಸುವಂತ ಸಮಯ, ಗೋಳಾಡುವಂತ ಸಮಯವಾಗಿದೆ. ಭಾರವುಳ್ಳವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ, ಆಸ್ಪತ್ರೆಯಲ್ಲಿ ICUದಲ್ಲಿ ಅನೇಕ ಜನರು ಜೀವ ಮರಣದಲ್ಲಿ ಹೋರಾಡ್ತಾ ಇದ್ದಾರೆ ದೇವರೇ. ಕರ್ತನೆ, ಅವರ ಜೀವವನ್ನು ಉಳಿಸು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಈ ರೋಗದಿಂದ ಬಿಡುಗಡೆ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಕೊರೋನಾ ಎಂಬ ರೋಗ ಸಂಪೂರ್ತಿಯಾಗಿ ಭೂಮಿಯಿಂದ ಹೊರಟು ಹೋಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಇಲ್ಲಿ ದೇವರ ವಚನದಲ್ಲಿ ನಾವು ನೋಡ್ತೇವೆ, ದೇವರೇ, ನಮ್ಮ ಕುಟುಂಬದ ಪ್ರಾಣವು, ಈ ದೇಶದಲ್ಲಿರುವಂತಹ ಜನರ ಪ್ರಾಣವು ಕರ್ತನೆ ನಿನ್ನ ಮುಂದೆ ಅಮೂಲ್ಯವಾಗಿದೆ ಎಂಬುದಾಗಿ ನಾವು ದೇವರಿಗೆ ಹೇಳೋಣ. ನಿನ್ನ ಮುಂದೆ ಅಮೂಲ್ಯವಾಗಿದೆ ದೇವರೇ ಎಂಬುದಾಗಿ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬೊಬ್ಬರು ಉಪವಾಸವಿದ್ದು ಪ್ರಾರ್ಥನೆ ಮಾಡ್ರಿ, ಕುಟುಂಬವಾಗಿ ಪ್ರಾರ್ಥನೆ ಮಾಡ್ರಿ, ಮೊಣಕಾಲೂರಿ ಪ್ರಾರ್ಥನೆ ಮಾಡ್ರಿ. ಪ್ರಲಾಪ ಪುಸ್ತಕದಲ್ಲಿ ಹೇಳ್ತಾನ, ನಿದ್ದೆಯಲ್ಲಿ ನಾನು ಮಧ್ಯರಾತ್ರಿಯಲ್ಲಿ ಎಚ್ಚೆತ್ತುಕೊಂಡು ನಾನು ಪ್ರಾರ್ಥಿಸುವೆನು ಎಂಬುದಾಗಿ. ನಾವು ಯಾಕೆ ಮಧ್ಯರಾತ್ರಿಯಲ್ಲಿ ಎಚ್ಚೆತ್ತುಕೊಂಡು ನಾವು ಪ್ರಾರ್ಥಿಸಬಾರದು ಪ್ರಿಯರೇ? 15 days ಲಾಕ್ಡೌನ್ ಆಗಿದೆ. ಜನರ ಜೀವನ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ ಇವತ್ತು. ಎಕನಾಮಿಕ್ ಅಂತೂ ಸಂಪೂರ್ತಿಯಾಗಿ ಎಳೆದು ಬಿಟ್ಟಿದೆ ನಮ್ಮ ಭಾರತದ್ದು. ನಾವು ಯಾಕೆ ಪ್ರಾರ್ಥನೆ ಮಾಡಬಾರದು? ಭಾರವುಳ್ಳವರಾಗಿ ದೇವರೊಟ್ಟಿಗೆ ಹೋರಾಡಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ದಾವೀದನ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಈ ಶತಾಧಿಪತಿ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಈ ಕ್ಯಾಪ್ಟನ್ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯಲ್ಲಿ ಬಲವಿದೆ, ಪ್ರಾರ್ಥನೆಯಲ್ಲಿ ಜಯ ಇದೆ. ಪ್ರಾರ್ಥನೆಯಲ್ಲಿ ಬಲ ಇದೆ, ಪ್ರಾರ್ಥನೆಯಲ್ಲಿ ಜಯ ಇದೆ. ಅವಾಗ ದೇವರು ಹೇಳ್ತಾನೆ, ಸಮಾರ ದೂತನಿಗೆ ಹೇಳ್ತಾನೆ ಏನಂತಂದ್ರೆ, ಸಾಕು ಎಂಬುದಾಗಿ. ಈಗ ಸಾಕು, ನಿನ್ನ ಕೈ ಹಿಂದಕ್ಕೆ ತೆಗೆ ಎಂದು ಆಜ್ಞಾಪಿಸಿದನು.
ದೇವರು ಆಜ್ಞಾಪಿಸ್ತಾನ್ರಿ, ಈಗ ಸಾಕು, ನಿನ್ನ ಕೈಯನ್ನು ಹಿಂದಕ್ಕೆ ತೆಗೆ ಎಂಬುದಾಗಿ ಆಜ್ಞಾಪಿಸುವಂತವನಾಗಿಲ್ಲ. ಹಾಲೆಲೂಯಾ. ಇವತ್ತು ಇಸ್ರೇಲ್ನಲ್ಲಿ ಕೊರೋನಾ ಇಲ್ಲ ಎಂಬುದಾಗಿ ನಾವು ಕೇಳ್ತಾ ಇದ್ದೇವೆ. ಕೊರೋನಾ ಮುಕ್ತ ರಾಷ್ಟ್ರ ಇಸ್ರೇಲ್ ಆಗ್ಬಿಟ್ಟಿದೆ, ನ್ಯೂಜಿಲ್ಯಾಂಡ್ ಆಗಿದೆ. ಅನೇಕ ಕಡೆ ನಾವು ನೋಡ್ತೇವೆ ಇಲ್ಲ. ಅನೇಕ ನಾವು ಮೊಬೈಲಲ್ಲಿ ನೋಡ್ತಾ ಇದ್ದೇವೆ. ಸ್ಟ್ರೀಟಿಗೆ ಬಂದವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಫುಟ್ಪಾತ್ ಅಲ್ಲಿ ಬಂದವರು ಬಿದ್ದು ಗೋಳಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವು ಯಾಕೆ ಕುಟುಂಬವಾಗಿ ಸೇರಿ ನಮ್ಮ ಮನೆಯಲ್ಲಿ ನಾವು ಪ್ರಾರ್ಥನೆ ಮಾಡಬಾರ್ದು? ಈ 15 ದಿವಸ ಗೋಳಾಡಿ ಪ್ರಾರ್ಥನೆ ಮಾಡೋಣ. ಈ 15 ದಿವಸ ನಾವು ಗೋಳಾಟದ ಪ್ರಾರ್ಥನೆ ಮಾಡೋಣ. ನಿನವೆ ಹಾಳಾಗ್ತದೆ, ನಿನವೆಯನ್ನು ನಾನು ನಾಶ ಮಾಡ್ತೇನೆ ಎಂಬುದಾಗಿ ಹೇಳಿ ಪ್ರವಾದಿಯಾದ ಯೋನನ ಮೂಲಕವಾಗಿ ಅಲ್ಲಿ ಪ್ರವಾದನೆ ನುಡಿಸಿದ ಮೇಲೆ ನಿನವೆಯಲ್ಲಿರುವಂತಹ ಮಹಾ ಅರಸನು ಕೂಡ ಹಿಡಿದುಕೊಂಡು ಪ್ರಾಣಿಗಳೆಲ್ಲವೂ ಉಪವಾಸ ಮಾಡಿದವು ಎಂಬುದಾಗಿ ಬರೆಯಲ್ಪಟ್ಟಿದೆ. ನರ್ಸಿಂಗ್ ಚೈಲ್ಡ್ ಎಂಬುದಾಗಿ ನೋಡ್ತೇವೆ. ಮೊಲೆ ಕುಡಿಯುವಂತ ಕೂಸು ಕೂಡ ಅವತ್ತು ಹಾಲು ಕುಡಿಯದೆ ಉಪವಾಸವಿದ್ದು ಗೋಳಾಡಿ ಪ್ರಾರ್ಥನೆ ಮಾಡುತ್ತೆ ಎಂಬುದಾಗಿ ಇಡೀ ನಿನವೆ ಪ್ರಾರ್ಥನೆ ಮಾಡಿತು. ಇವತ್ತು ನಾವು ಯಾಕೆ ಹುಬ್ಬಳ್ಳಿ ಪಟ್ಟಣದಲ್ಲಿರುವಂತವರು ಯಾರ್ಯಾರು ಈ ಒಂದು ಸಂದೇಶವನ್ನು ಕೇಳ್ತಾ ಇದ್ದೀರೋ, ಯಾಕೆ ನೀವು ಕುಟುಂಬವಾಗಿದ್ದು ಉಪವಾಸವಿದ್ದು ಈ 15 ದಿವಸ ಯಾಕೆ ದೇವರೊಟ್ಟಿಗೆ ಹೋರಾಡಿ ಪ್ರಾರ್ಥನೆ ಮಾಡಬಾರ್ದು? ದಾವೀದನ ಹಾಗೆ ನಾವು ಯಾಕೆ ಪ್ರಾರ್ಥನೆ ಮಾಡಬಾರ್ದು? ದಾವೀದನ ಹಾಗೆ ನಾವು ಯಾಕೆ ದೇವರ ಕೈಯಲ್ಲಿ ಬೀಳಬಾರ್ದು? ನಾವು ಯಾಕೆ ಈ ಶತಾಧಿಪತಿಯ ಹಾಗೆ ನಾವು ಪ್ರಾರ್ಥನೆ ಮಾಡಬಾರ್ದು? ಹಲ್ಲೆಲೂಯಾ. ದೇವರೇ, ನಮ್ಮ ಪ್ರಾಣವು, ಈ ದೇಶದಲ್ಲಿರುವಂತವರ ಪ್ರಾಣವು ಕರ್ತನೆ ನಿನ್ನ ದೃಷ್ಟಿಯಲ್ಲಿ ಬೆಲೆಯುಳ್ಳದಾಗಿದೆ. ಪ್ರೆಷಿಯಸ್ ಗಾಡ್ ಇನ್ ಯುವರ್ ಸೈಟ್ ಆಫ್ ಫಾದರ್ ಗಾಡ್ ಎಂಬುದಾಗಿ ಅಮೂಲ್ಯವಾದಂಥದ್ದು ದೇವರೇ ನಿನ್ನ ಕೈಯಲ್ಲಿದೆ ಸ್ವಾಮಿ, ನೀನು ಮಾಡು ಎಂಬುದಾಗಿ ಹೇಳೋಣ. ಹಲ್ಲೆಲೂಯಾ. ನಾವು ಆ ರೀತಿಯಾಗಿ ಪ್ರಾರ್ಥಿಸುವುದಕ್ಕಾಗಿ ನಾವು ಕರೆದಿದ್ದೇವೆ. ನಾವು ಗೋಳಾಟದ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಒಂದು ವೇಳೆ ಇನ್ನೂ ಯಾರು ನೀವು ರಕ್ಷಣೆ ಹೊಂದಿಲ್ಲವೋ, ಒಂದು ವೇಳೆ ರಕ್ಷಣೆ ಹೊಂದಿ ಯಾರು ನೀವು ಬ್ಯಾಕ್ ಸೈಡ್ ಆಗಿದ್ದೀರೋ, ರೀಡೆಡಿಕೇಟೆಡ್ ಯುವರ್ ಸೆಲ್ಫ್ ಟು ದ ಲಾರ್ಡ್. ನೀವು ಪ್ರಾರ್ಥನೆಯಲ್ಲಿ ಯಾರು ಬಿದ್ದು ಹೋಗಿದ್ದೀರೋ, ರೀಡೆಡಿಕೇಟೆಡ್ ಮತ್ತೆ ಪುನಃಸ್ಥಾಪಿಸಿಕೊಳ್ಳ್ರಿ ನಿಮ್ಮ ಪ್ರಾರ್ಥನೆಯನ್ನು. ಮತ್ತೆ ದೇವರೊಟ್ಟಿಗೆ ನಿಮ್ಮ ಸಂಬಂಧವನ್ನು ನೀವು ಸರಿಪಡಿಸಿಕೊಳ್ಳ್ರಿ. ಇನ್ನು ನಿಮ್ಮ ಸಂಬಂಧ ದೇವರೊಟ್ಟಿಗೆ ಸರಿ ಇಲ್ಲ ಅಂತಂದ್ರೆ ನಿಮ್ಮ ಸಂಬಂಧವನ್ನು ದೇವರೊಟ್ಟಿಗೆ ಸರಿಪಡಿಸಿಕೊಳ್ಳ್ರಿ. ಇದೇ ಸಮಯ ನಾವು ನಮ್ಮ ಜೀವಿತವನ್ನು ದೇವರೊಟ್ಟಿಗೆ ಸರಿಪಡಿಸಿಕೊಳ್ಳುವಂಥದ್ದು ಇದೇ ಸಮಯವಾಗಿದೆ. ನಾವು ಸರಿಪಡಿಸಿಕೊಳ್ಳೋಣ ಪ್ರಿಯರೇ. Rededicated our life to the Jesus Christ. ಇನ್ನು ಯಾರು ಮೊಂಡರಾಗಿ ಜೀವಿಸುತ್ತಾ ಇದ್ದೀರೋ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ನಿಮ್ಮ ಮೊಂಡತನದಲ್ಲಿ ಯಾರು ಜೀವಿಸುತ್ತಾ ಇದ್ದೀರೋ, ಹಲೋ, ಇವತ್ತು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಟರ್ನ್ ಟು ದ ಲಾರ್ಡ್. ಪಶ್ಚಾತ್ತಾಪ ಪಡ್ರಿ. ಇನ್ನು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರಕ್ಷಣೆ ಹೊಂದದೇ ಹೋಗಿದ್ದರೆ ಇವತ್ತು ಪಶ್ಚಾತ್ತಾಪ ಪಟ್ಟು ಯೇಸುವಿನ ರಕ್ತದಿಂದ ನಿಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿಕೊಂಡು ನೀವು ರಕ್ಷಣೆ ಹೊಂದರಿ ಪ್ರಿಯರೇ. ನೀವು ರಕ್ಷಣೆ ಹೊಂದ್ರಿ. ಪ್ರಾರ್ಥನೆ ನಿಮ್ಮ ಮನೆ ಪ್ರಾರ್ಥನೆ ಮನೆಯಾಗಿರಲಿ, ನಿಮ್ಮ ಮನೆ ಆರಾಧನೆ ಮನೆಯಾಗಿರಲಿ, ನಿಮ್ಮ ಜೀವಿತ ಆರಾಧನೆಯ ಮನೆಯ ಪ್ರಾರ್ಥನೆಯ ಮನೆಯಾಗಿರಲಿ. ವಾಕ್ಯದ ಪ್ರಕಾರ ನಡೆಯುವಂತವರಾಗ್ರಿ, ವಾಕ್ಯವನ್ನು ಸತತವಾಗಿ ಓದುವಂತವರಾಗ್ರಿ. ನಮ್ಮನ್ನು ವ್ಯಾಕ್ಸಿನ್ ರಕ್ಷಿಸುವುದಿಲ್ಲ. ನಮ್ಮನ್ನು ರಕ್ಷಿಸುವಂಥದ್ದು ಯೇಸುವಿನ ರಕ್ತ. ಈ ವಾಕ್ಯಗಳು ನಮ್ಮನ್ನು ರಕ್ಷಿಸ್ತವೆ. ಯಾಕಂದ್ರೆ ಬೈಬಲ್ ಅಲ್ಲಿ ಹೇಳುತ್ತದೆ, ವಾಕ್ಯವೆಂಬ ಆತನು ಎಂಬುದಾಗಿ, ನನ್ನ ವಾಕ್ಯವೆಂಬ ದೂತನನ್ನು ಕಳಿಸಿಕೊಟ್ಟು ನಿಮ್ಮ ರೋಗವನ್ನು ಗುಣಪಡಿಸ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ವಾಕ್ಯವೆಂಬ ದೂತನಂತಂದ್ರೆ ಯೇಸು ಕ್ರಿಸ್ತನೇ. ಹಲ್ಲೆಲೂಯಾ. ಕೀರ್ತನೆಯಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಮರಣಕರವಾದಿಯು ನಿಮಗೆ ಬರುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಐಗುಪ್ತರ ಮೇಲೆ ಬಂದಂತ ವ್ಯಾಧಿಯು ನಾನು ನಿಮ್ಮ ಮೇಲೆ ಬರಗೊಡಿಸುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಇವತ್ತು ನಾವು ಗೋಷೇನಿನಲ್ಲಿ ಸೇಫ್ ಆಗಿರಬೇಕಾದರೆ ನಾವು ದೇವರ ವಾಕ್ಯವನ್ನು ನಾವು ದಾವೀದನ ಹಾಗೆ ದೇವರ ಕೈಯಲ್ಲಿ ಬಿಡೋಣ. ನಾವು ಪಶ್ಚಾತ್ತಾಪ ಪಡೋಣ. ನಮ್ಮ ಮನಸ್ಸಾಕ್ಷಿ ಯಾವ ವಿಷಯದಲ್ಲಿ ಚುಚ್ಚುತ್ತಾ ಇದೆಯೋ ಅದಕ್ಕಾಗಿ ನಾವು ಪಶ್ಚಾತ್ತಾಪ ಪಡೋಣ. ರಿಪೆಂಟ್, ಟರ್ನ್ ಟು ದ ಲಾರ್ಡ್. ರಿಪೆಂಟ್ ಅಂಡ್ ಟರ್ನ್ ಟು ದ ಲಾರ್ಡ್. ಇವತ್ತು ದೇವರ ಸೇವಕರಾಗಿರಬಹುದು, ವಿಶ್ವಾಸಿಗಳಾಗಿರಬಹುದು, ಹೊಸದಾಗಿ ಯಾರು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರೋ ನೀವಾಗಿರಬಹುದು. ನಾನು ಪ್ರತಿ ಸಂಡೆ ನಾನು ಚರ್ಚಿಗೆ ಹೋಗ್ತೀನಿ.
ಚರ್ಚಿಗೆ ಹೋಗುವುದರಿಂದ ನೀನು ದೇವರ ರಾಜ್ಯಕ್ಕೆ ಹೋಗುವುದಿಲ್ಲ. ಯೇಸುವನ್ನು ನಿನ್ನ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ನೀನು ಸ್ವೀಕಾರ ಮಾಡಿಕೊಳ್ಳಬೇಕು. ನಿನ್ನ ಪಾಪಗಳನ್ನು ಯೇಸುವಿನ ಮುಂದೆ ಒಪ್ಪಿಕೊಳ್ಳಬೇಕು. ಟರ್ನ್ ಟು ದ ಲಾರ್ಡ್. ಯೇಸುವನ್ನು ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡಿಕೋ. ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದ ಅವನು ಹೃದಯ ಬರ್ತೇನೆ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾನೆ. ರಿಸೀವ್ ಜೀಸಸ್ ಆಸ್ ಯುವರ್ ಪರ್ಸನಲ್ ಸೇವಿಯರ್ ಅಂಡ್ ಬಾರ್ನ್ ಅಗೈನ್. ಯೇಸು ಸ್ವಾಮಿ ಹೇಳಿದ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದಿಲ್ಲ ಎಂಬುದಾಗಿ. ಇವತ್ತು ಇನ್ನೂ ಯಾರು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡಿಲ್ಲವೋ, ಯೇಸು ಸ್ವಾಮಿ ಹಾಗೆ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ಯಾರು ತೆಗೆದುಕೊಂಡಿಲ್ಲವೋ, ಇನ್ನು ಮೇಲೆ ನೀವು ದೀಕ್ಷಾಸ್ಥಾನ ತೆಗೆದುಕೊಳ್ಳ್ರಿ ಪ್ರಿಯರೇ. ಇವತ್ತು ನೀವು ದೀಕ್ಷಾಸ್ಥಾನ ತೆಗೆದುಕೊಳ್ಳದೆ ಹೋದ್ರೆ, ಟೇಕ್ ವಾಟರ್ ಬ್ಯಾಪ್ಟಿಸಮ್, ಟರ್ನ್ ಟು ದ ಲಾರ್ಡ್. ಯೇಸುವನ್ನು ನಿಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡು ರಕ್ಷಣೆ ಹೊಂದ್ರಿ. ಪ್ರತಿ ದಿವಸ ಸತ್ಯವೇದವನ್ನು ಓದ್ರಿ, ಆ ವಾಕ್ಯದ ಪ್ರಕಾರ ನಡೀರಿ. ನಿಮ್ಮ ಜೀವಿತ ಪ್ರಾರ್ಥನೆ ಜೀವಿತವಾಗಲಿ, ನಿಮ್ಮ ಮನೆ ಪ್ರಾರ್ಥನೆ ಮನೆ ಆಗಲಿ, ನಿಮ್ಮ ಮನೆ ಒಂದು ಆರಾಧನೆ ಮನೆಯಾಗಲಿ. ಟರ್ನ್ ಟು ದ ಲಾರ್ಡ್. ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ವೈರಾಗ್ಯವುಳ್ಳವರಾಗಿ, ಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡ್ರಿ. ದೇವರು ಸಂಹಾರ ದೂತನನ್ನು ಹೇಳ್ತಾನೆ, ಸಾಕು ಈಗ ಎಂಬುದಾಗಿ. ದೇವರು ಹೇಳ್ತಾನೆ ಸಂಹಾರ ದೂತನಿಗೆ ಸಾಕು ಈಗ ಎಂಬುದಾಗಿ. ಸ್ಟಾಪ್, ನಿಲ್ಲಿಸಿ ಬಿಡು ಎಂಬುದಾಗಿ. ಹಾಲೆಲೂಯಾ. ಸಾಕು ಈಗ ಎಂಬುದಾಗಿ ಹೇಳ್ತಾನೆ. ಹಾಲೆಲೂಯಾ. ನಾವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಸಾಕು, ಇಷ್ಟು ಸಾವುಗಳಾಗಿದ್ದ ಸಾಕು ದೇವರೇ. ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಟರ್ನ್ ಟು ದ ಲಾರ್ಡ್, ಟರ್ನ್ ಟು ದ ಲಾರ್ಡ್. ನಮ್ಮ ನೇಮ್ ಫೇಮ್ ಮನಿಗೋಸ್ಕರ ನಿಂತಂತವ್ರು ಬಿಟ್ಟು ಬಿಡ್ರಿ ಅದನ್ನ. ಅದರಿಂದ ನಮಗೇನು ಬೇಡ, ಅದು ನಮಗೆ ಮುಖ್ಯವಲ್ಲ. ನಮಗೆ ಏಸು ಬೇಕು. ನಮಗೆ ಏಸು ಮುಖ್ಯವಾಗಿದ್ದಾನೆ. ಏಸು ಮುಖ್ಯವಾಗಿದ್ದಾನೆ. ನೇಮ್ ಫೇಮ್ ಮನಿ ಮುಖ್ಯ ಅಲ್ಲ, ಏಸು ಮುಖ್ಯ. ಪೊಸಿಷನ್ ಮುಖ್ಯವಲ್ಲ. ನಮಗೆ ಪೊಸಿಷನ್, ಚರ್ಚಲ್ಲಿ ಪೊಸಿಷನ್ ಆಗಿ ಗುದ್ದಾಡ್ತಾ ಇದ್ದಾರೆ ಇವತ್ತು. ಪೊಸಿಷನ್, ಸ್ಟೇಜ್ಗಾಗಿ ಪೊಸಿಷನ್ಗಾಗಿ ಇವತ್ತು ಎಷ್ಟೋ ಜನ ಗುದ್ದಾಡ್ತಾ ಇದ್ದಾರೆ. ಅದು ನಮಗೆ ಮುಖ್ಯವಲ್ಲ. ನಮಗೆ ಯೇಸು ಮುಖ್ಯ. ಆತ್ಮಗಳು ಮುಖ್ಯ. ಯೇಸುವಿನ ವಾಕ್ಯ ಮುಖ್ಯ. ಆತ್ಮಗಳನ್ನು ದೇವರ ರಾಜ್ಯಕ್ಕೆ ನಡೆಸುವುದು ಮುಖ್ಯ. ದೇವರ ಚಿತ್ತದ ಪ್ರಕಾರ ನಾವು ಈ ಲೋಕದಲ್ಲಿ ಜೀವಿಸುವುದು ಬಹಳ ಮುಖ್ಯವಾಗಿದೆ. ಟರ್ನ್ ಟು ದ ಲಾರ್ಡ್, ಟರ್ನ್ ಟು ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಟರ್ನ್ ಟು ದ ಲಾರ್ಡ್. ರಿಕಾಲಮ ಶಂದರವರ. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ್ದಾನೆ ಎಂಬುದಾಗಿ ನಾನು ಅಂದುಕೊಳ್ಳುತ್ತೇನೆ. ಲೆಟ್ ಅಸ್ ಪ್ರೇ ಟು ಗಾಡ್. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೆ, ಲಾರ್ಡ್, ಕರ್ತನೆ, ನಿನ್ನ ಪ್ರಜೆಗಳಾದಂಥ ನಾವುಗಳು ತಗ್ಗಿಸಿಕೊಂಡವರಾಗಿ ನಮ್ಮ ಪಾಪಗಳನ್ನು ಬಿಟ್ಟು ಬಿಟ್ಟು ನಿನ್ನ ಕಡೆ ತಿರುಗಿಕೊಳ್ಳುತ್ತೇವೆ. ನಮ್ಮ ಮನಸ್ಸಾಕ್ಷಿ ಯಾವುದಕ್ಕಾಗಿ ನಮಗೆ ಚುಚ್ಚುತ್ತಾ ಇದೆಯೋ ದೇವರೇ ಕ್ಷಮಿಸು ದೇವರೇ. ಇವತ್ತು ಸೇವಕರು ಮಾಡುವಂತ ಪಾಪದ ಕೆಲಸಗಳು ಕರ್ತನೆ ಭಯಂಕರವಾಗಿದೆ ದೇವರೇ. ಸೇವಕರ ಕಣ್ಣುಗಳು ಕರ್ತನೆ ಸ್ವಾಮಿ, ಲಸ್ಟ್, ಸ್ಪಿರಿಟ್ ಆಫ್ ಲಸ್ಟ್ ಇದೆ ಇವತ್ತು ಸೇವಕರ ಒಳಗಡೆ ದೇವರೇ. ದಯಮಾಡಿ ಅದನ್ನು ಸೇವಕರ ಒಳಗಡೆಯಿಂದ ತೆಗೆದು ಹಾಕು. ಇವತ್ತು ಅನೇಕ ಸೇವಕರುಗಳು ಚಟಗಳಲ್ಲಿದ್ದಾರೆ ಸ್ವಾಮಿ. ಸೆರಾಯಿ ಸೇವೆ ಕರ್ತನೆ, ಸಿಗರೆಟ್ ಸೇದುವುದರಲ್ಲಿ, ದುಶ್ಚಟಗಳಲ್ಲಿ ಬಿದ್ದು ಹೋಗಿದ್ದಾರೆ ದೇವರೇ. ಅವರ ಪಾಪಗಳನ್ನು ಕ್ಷಮಿಸು. ನೀನು ಆರಿಸಲ್ಪಟ್ಟಂತ ಕರ್ತನೆ ಸಭೆ, ನೀನು ಆರಿಸಲ್ಪಟ್ಟಂತ ಜನರು ಮಾಡುವಂತ ತಪ್ಪುಗಳನ್ನು, ಪಾಪಗಳನ್ನು ಇವತ್ತು ಕ್ಷಮಿಸು ದೇವರೇ. ನಮ್ಮ ರಾಜ್ಯದವರು, ನಮ್ಮ ಸರ್ಕಾರ ಮಾಡಿದಂತ ತಪ್ಪುಗಳನ್ನು ಕ್ಷಮಿಸು ದೇವರೇ. ನಮ್ಮ ಭಾರತ ಜನರು, ನಮ್ಮ ಕರ್ನಾಟಕದವರು, ನಮ್ಮ ಹುಬ್ಬಳ್ಳಿ ಜನರು ಮಾಡಿರುವಂತಹ ಪಾಪಗಳನ್ನು ಕ್ಷಮಿಸು ದೇವರೇ. ಅವರಿಗಾಗಿ ನಾವು ಪಶ್ಚಾತ್ತಾಪ ಪಡ್ತೇವೆ ದೇವರೇ. ಲಾರ್ಡ್, ದಯಮಾಡಿ ಕ್ಷಮಿಸು ದೇವರೇ, ಕ್ಷಮಿಸು ಸ್ವಾಮಿ. ದಾವೀದನ ಹಾಗೆ ನಾವು ಪ್ರಾರ್ಥಿಸ್ತೇವೆ ದೇವರೇ. ಕ್ಷಮಿಸು ದೇವರೇ. ನಾವು ನಿನ್ನ ಕೈಯಲ್ಲಿ ಬೀಳುತ್ತೇವೆ ದೇವರೇ. ಕರ್ತನೆ, ಈ ಲೋಕದ ಜನರು ಕರ್ತನೆ, ಕೊರೋನಾಗೆ ಪೀಡಿತರಾದಂತ ಜನರು, ಐಸಿಯುದಲ್ಲಿರುವಂತಹ ಜನರು ಕರ್ತನೆ ಸ್ವಾಮಿ, ಅಪ್ಪ, ಜೀವ ಮರಣದಲ್ಲಿ ಕರ್ತನೆ ಮಧ್ಯದಲ್ಲಿ ಹೋರಾಡುವಂತಹ ಜನರ ಎಡಗೈಗೂ ಬಲಗೈಗೂ ಗೊತ್ತಾಗಲಾದ ಕರ್ತನೆ ತಿಳಿಯದೇ ಇರುವಂತಹ ಜನರು ಕರ್ತನೆ, ಅಪ್ಪ ದೇವರೇ, ಅವರ ಪಾಪಗಳನ್ನು, ಅವರ ತಪ್ಪುಗಳನ್ನು ಕ್ಷಮಿಸಿಬಿಟ್ಟು ದೇವರೇ ದಯಮಾಡಿ ಕರ್ತನೆ, ಅವರ ಕರ್ತನೆ, ಅವರ ಪ್ರಾಣವು ಎಂತ ಪ್ರೆಷಿಯಸ್ ಕರ್ತನೆ ನಿನ್ನ ಮುಂದೆ ದೇವರೇ. ನಿನ್ನ ಕೈಗೆ ಬೀಳ್ತೇವೆ ದೇವರೇ.
ನಮ್ಮನ್ನು ತಗ್ಗಿಸಿಕೊಂಡು ಕರ್ತನೆ, ನಮ್ಮನ್ನು ತಗ್ಗಿಸಿಕೊಂಡು ನಿನ್ನ ಪಾದದಲ್ಲಿ ಬೀಳ್ತೇವೆ ದೇವರೇ. ಪರಲೋಕದಿಂದ ಲಾಲಿಸು, ನಮ್ಮ ದೇಶವನ್ನು ಗುಣಪಡಿಸು ಸ್ವಾಮಿ. ನಮ್ಮ ದೇಶವನ್ನು ಗುಣಪಡಿಸು. ನಮ್ಮ ಭಾರತವನ್ನು ಕೊರೋನಾ ಮುಕ್ತ ಭಾರತವನ್ನಾಗಿ ಮಾಡು ಸ್ವಾಮಿ. ಕೊರೋನಾ ಮುಕ್ತ ಭಾರತವನ್ನಾಗಿ ಮಾಡು. ಕೊರೋನಾ ಮುಕ್ತ ಕರ್ನಾಟಕವನ್ನಾಗಿ ಮಾಡು. ದಿನ ಕೂಲಿ ಕಾರ್ಮಿಕರು ಬಹಳವಾಗಿ ಒದ್ದಾಡ್ತಾರೆ ದೇವರೇ. ಆಹಾರಕ್ಕಾಗಿ ಬಹಳವಾಗಿ ಒದ್ದಾಡ್ತಾರೆ ಸ್ವಾಮಿ. ಶಾಲೆ ಇಲ್ಲ, ಕಾಲೇಜ್ ಇಲ್ಲ, ಮಕ್ಕಳೆಲ್ಲ ಕರ್ತನೆ ಮನೆಯಲ್ಲಿದ್ದಾರೆ ದೇವರೇ. ಕರ್ತನೆ, ಸಿಸ್ಟಮ್ ಕರ್ತನೆ ಸಂಪೂರ್ತಿಯಾಗಿ ಹಾಳಾಗೋಗ್ತಾ ಇದೆ. ಸಭೆಗಳು ಬಂದಾಗಿ ಹೋಗಿದೆ ದೇವರೇ. ಆರಾಧನೆ ಇಲ್ಲ, ಫೆಲೋಶಿಪ್ ಇಲ್ಲ ದೇವರೇ. ಕರ್ತನೆ, ಎಲ್ಲವನ್ನು ನೋಡುವಾತನೇ ದಾವೀದನು ನಿನ್ನ ಕೈಯಲ್ಲಿ ಬಿದ್ದ ಹಾಗೆ ನಾವು ನಿನ್ನ ಕೈಯಲ್ಲಿ ಬೀಳುತ್ತೇವೆ ದೇವರೇ. ಕರ್ತನೆ, ನಿನ್ನ ವಾಕ್ಯದಲ್ಲಿ ನೀನು ಹೇಳ್ತಿ ಸ್ವಾಮಿ, ನೀನು ಹೇಳಿದ್ದಿ ಕರ್ತನೆ, ಈಗ ಸಾಕು, ನಿನ್ನ ಕೈಯನ್ನು ಹಿಂದಕ್ಕೆ ತೆಗೆ ಎಂದು ಆಜ್ಞಾಪಿಸಿದ ಹಾಗೆ ದಯಮಾಡಿ ಕರ್ತನೆ ಸಂಹಾರ ದೂತನಿಗೆ ಹೇಳು, ಕರ್ತನೆ ಸಾಕು ಎಂಬುದಾಗಿ. ಕರ್ತನೆ ಕೈ ತೆಗೆಯಲ್ಪಡಲಿ, ಹಿಂದಕ್ಕೆ ತೆಗೆಯಲ್ಪಡಲಿ ದೇವರೇ. ಸಾಕು ದೇವರೇ, ನೀನು ಒಂದು ಮಾತು ಹೇಳಿದರೆ ಸಾಕು ದೇವರೇ, ಎಲ್ಲ ಕರ್ತನೆ ನಿಂತು ಹೋಗ್ತದೆ ದೇವರೇ. ಎಲ್ಲಾ ನಿಂತು ಹೋಗ್ತದೆ ದೇವರೇ. ಈ ರೋಗ ನಮ್ಮ ದೇಶವನ್ನು ಬಿಟ್ಟು ಹೋಗಲಿ ದೇವರೇ. ಜನ ಜೀವನ ಅಸ್ತವ್ಯಸ್ತವಾಗಿದೆ ದೇವರೇ. ಸಭೆಗಳಲ್ಲಿ ತಿರುಗಿ ಉಜ್ಜೀವನ ಪ್ರಾರಂಭವಾಗಲಿ. ಪ್ರತಿಯೊಂದು ಸಭೆಗಳಲ್ಲಿ ಉಜ್ಜೀವನ ಬರಲಿ ದೇವರೇ. ರಿವೈವಲ್ ಟೇಕ್ ಪ್ಲೇಸ್ ಆಫ್ ಫಾದರ್ ಗಾಡ್. ಅನೇಕ ಪ್ರವಾದಿಗಳ ಮೂಲಕವಾಗಿ ನೀನು ಮಾತನಾಡಿದ್ದೇವೆ. ಅಗೇನ್ ದ ಎಂಡ್ ರಿವೈವಲ್ ಕಮ್ ಎಂಬುದಾಗಿ. ರಿವೈವಲ್ ಬರಲಿ ಕರ್ತನೆ. ಭಕ್ತಿ ಸಂಜೀವನ ಕೂಟಗಳು ಪ್ರಾರಂಭವಾಗಲಿ ಕರ್ತನೆ. ವಿಶ್ವಾಸಿಗಳಲ್ಲಿ, ಸೇವೆಯಲ್ಲಿ, ಸಭೆಯಲ್ಲಿ ಕರ್ತನೆ ಸ್ವಾಮಿ ಒಂದು ಉಜ್ಜೀವನ, ಭಕ್ತಿ ವೈರಾಗ್ಯವುಳ್ಳವರಾದಂತ ಭಕ್ತಿ ಅಭಿವೃದ್ಧಿ ಆಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ದೇವರೇ. ಭಕ್ತಿ ಉಜ್ಜೀವನವಾಗಲಿ, ಭಕ್ತಿ ಅಭಿವೃದ್ಧಿ ಆಗಲಿ ಕರ್ತನೆ. ದಾವೀದನು ಹೇಳ್ತಾನೆ, ರಿವೈವಲ್ ಅಸ್ ಓ ಗಾಡ್ ಎಂಬುದಾಗಿ. ನಮ್ಮ ಒಳಗಡೆ ಉಜ್ಜೀವನ ಬರಲಿ ಎಂಬುದಾಗಿ. ಕರ್ತನೆ, ಸೇವಕರಾದಂತ ನಮ್ಮೆಲ್ಲರ ಒಳಗಡೆ, ವಿಶ್ವಾಸಿಗಳಾದಂತ ನಮ್ಮೆಲ್ಲರ ಒಳಗಡೆ ಉಜ್ಜೀವನ ಬಿಡುಗಡೆ ಮಾಡು ಸ್ವಾಮಿ. ಕರ್ತನೆ, ಸಮಯಕ್ಕಾಗಿ ಸ್ತೋತ್ರ ದೇವರೇ. ಕರ್ತನೆ, ಸಂದೇಶವನ್ನು ಯಾರು ಕೇಳ್ತಾ ಇದ್ದಾರೋ ಎಲ್ಲರನ್ನ ಆಶೀರ್ವದಿಸು. ಎಲ್ಲರ ಕುಟುಂಬಗಳು ಕರ್ತನೆ ನಿನ್ನ ರಕ್ತದ ಅಡಿಯಲಿಟ್ಟು ಕಾಯ್ದು ಕಾಪಾಡು ಕರ್ತನೆ. ಯಾರ್ಯಾರು ಆಸ್ಪತ್ರೆಯಲ್ಲಿ ಇದ್ದಾರೋ ಅವರೆಲ್ಲರನ್ನು ಗುಣಪಡಿಸು ಸ್ವಾಮಿ. ಸೇವಕರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅವರನ್ನು ಗುಣಪಡಿಸು ಕರ್ತನೆ. ಯಾರ್ಯಾರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೋ ಕರ್ತನೆ, ಅವರಿಗೆ ಬೇಕಾದಂತ ಎಲ್ಲಾ ಸಹಾಯ ಒದಗಿ ಬರಲಿ. ಆರೋಗ್ಯದಾಯಕನವರನ್ನು ಮುಟ್ಟು ಗುಣಪಡಿಸು. ಅವರಿಗೆ ಒಳಗ ಬೇಕಾದಂತ ರೋಗ ನಿರೋಧಕ ಶಕ್ತಿ ಹೆಚ್ಚಲಿ ಸ್ವಾಮಿ. ಅವರು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಲಿ ಯೇಸು ನಾಮದಲ್ಲಿ ಕರ್ತನೆ. ನಿನ್ನ ಸ್ವಸ್ಥತೆಯ ಕಿರಣಗಳು ಅವರ ಮೇಲೆ ಬಿಡುಗಡೆ ಮಾಡು ಸ್ವಾಮಿ. ನಿನ್ನ ಸ್ವಸ್ಥತೆಯ ಶಕ್ತಿ ಅವರನ್ನು ಮುಟ್ಟಲಿ. ನಿನ್ನ ಸ್ವಸ್ಥತೆ ಎಂಬ ದೇವದೂತನು ಹೋಗಿ ಅವರನ್ನು ಗುಣಪಡಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ದೇವರು. ನಮ್ಮ ಭಾರತ ಸ್ವಸ್ಥತೆ ಹೊಂದಲಿ, ನಮ್ಮ ಭಾರತ ಗುಣ ಹೊಂದಲಿ. ನಮ್ಮ ಕರ್ನಾಟಕವನ್ನು ಗುಣಪಡಿಸು, ನಮ್ಮ ಭಾರತವನ್ನು ಗುಣಪಡಿಸು ದೇವರೇ. ಕರ್ತನೆ, ನಮ್ಮ ದೇಶವು ಗುಣಪಡಿಸು ಸ್ವಾಮಿ. ನೀನೇ ಕರ್ತನೆ, ನಿನ್ನನ್ನು ಆತುಕೊಂಡಿದ್ದೇವೆ ದೇವರೇ. ನೀನು ಗುಣಪಡಿಸದೆ ಹೋದರೆ ಇನ್ಯಾರಪ್ಪ ಗುಣಪಡಿಸುವಂತವರು ಯೇಸು ಸ್ವಾಮಿ. ನೀನು ಗುಣಪಡಿಸುತ್ತಿದ್ದೇವೆ. ಎಲ್ಲರನ್ನು ಗುಣಪಡಿಸು ಸ್ವಾಮಿ. ಅನಾರೋಗ್ಯದಲ್ಲಿರುತ್ತ ಪ್ರತಿಯೊಬ್ಬೊಬ್ಬರು ಯೇಸು ನಾಮದಲ್ಲಿ ಗುಣ ಹೊಂದಲಿ. ಯಾರಿಗೆ ಕರ್ತನೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಕರ್ತನೆ ಅವರಿಗೆ, ಆ ಪ್ರಾಬ್ಲಮ್ ನಿಂದ ಅವರಿಗೆ ಬಿಡುಗಡೆ ಕೊಡು. ಅವರು ಸರಳವಾಗಿ ಉಸಿರಾಡಿಸುವಂತ ಆ ಒಂದು ಶಕ್ತಿ ಅವರ ಒಳಗಡೆ ಬಿಡುಗಡೆಯಾಗಲಿ. ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ ಕರ್ತನೆ. ಐಸಿಯುದಲ್ಲಿ ಜೀವ ಮರಣದಲ್ಲಿ ಹೋರಾಡುವಂತವರಿಗೆ ಯೇಸು ನಾಮದಲ್ಲಿ ಜೀವ ಬಿಡುಗಡೆಯಾಗಲಿ ಕರ್ತನೆ. ಆಸ್ಪತ್ರೆಯಲ್ಲಿ ಕರ್ತನೆ ರೋಗಿಗಳ ಸಂಖ್ಯೆ ಕಡಿಮೆಯಾಗಲಿ, ಮರಣ ಕಡಿಮೆಯಾಗಲಿ ಕರ್ತನೆ. ನಿನ್ನ ಸಂಹಾರ ದೂತನು ಕರ್ತನೆ ಹೇಳು ದೇವರೇ, ಕೈ ಚಾಚುವುದನ್ನು ನಿಲ್ಲಿಸಿ ಬಿಡು ಸ್ವಾಮಿ. ಸಾಕು ಎಂಬುದಾಗಿ, ಸಾಕು ದೇವರೇ, ಕೈ ಚಾಚು ದೇವರೇ, ಸಾಕು ಎಂಬುದಾಗಿ ಹೇಳು. ನೀನು ಸಾಕು ಎಂಬುದಾಗಿ ಹೇಳಿದರೆ ನಿಂತು ಹೋಗ್ತದೆ ದೇವರೇ. ನೀನು ಹೇಳು ದೇವರೇ, ಸಾಕು ಎಂಬುದಾಗಿ ಹೇಳು ಕರ್ತನೆ. ನೀನು ಹೇಳುವಂತ ದೇವರು, ನಿನಗೆ ಸ್ತೋತ್ರವಾಗಲಿ. ಎಲ್ಲರೂ ನಿನ್ನ ಕೃಪೆಯಲ್ಲಿ ರಕ್ತದ ಅಡಿಯಲ್ಲಿ ಇಟ್ಟು ಕಾಯ್ದು ಕಾಪಾಡಪ್ಪ. ಈ 15 ದಿವಸ ಕರ್ತನೆ ಪೊಲೀಸ್ ಅಧಿಕಾರಿಗಳು, ಪೊಲೀಸರು ಕರ್ತನೆ ಸ್ವಾಮಿ ಬಹಳ ಕಷ್ಟಪಟ್ಟು ಬಿಸಿಲಲ್ಲಿ ನಿಂತು ಕರ್ತನೆ ಅವರು ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇಕಾದಂತ ಆರೋಗ್ಯವನ್ನು ದಯಪಾಲಿಸಿಕೊಡು. ಅವ್ರಿಗೆ ಬೇಕಾದಂಥದ್ದೆಲ್ಲವನ್ನು ಒದಗಿಸಿಕೊಡು ಸ್ವಾಮಿ. ಕರ್ತನೆ, ಸರ್ಕಾರವು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇನೆ ದೇವ್ರೆ. ಸರ್ಕಾರ ಕರ್ತನೆ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇನೆ ದೇವ್ರೆ.
ಗುಣಪಡಿಸು ಸ್ವಾಮಿ. ನಿನ್ನ ಬುದ್ಧಿ, ನಿನ್ನ ಆಲೋಚನೆಗಳು ಸರ್ಕಾರಿಗೆ ಕೊಡು ದೇವರೇ. ಕರ್ತನೆ, ಎಲ್ಲಾ ಫ್ರೀ ಆಗುವಾಗೆ ಸಹಾಯ ಮಾಡು. ಆಸ್ಪತ್ರೆಯವರು ಕರ್ತನೆ ಮರಣ ದೂತನಾಗಿ ನಿಂತು ಬಿಟ್ಟಿದ್ದಾರೆ ದೇವರೇ. ಹಣದ ಮೇಲೆ ಹಣ, ಆಸ್ಪತ್ರೆಯಲ್ಲಿರುವಂತಹ ವೈದ್ಯರು ಕರ್ತನೆ ರಾಕ್ಷಸರಾಗಿದ್ದಾರೆ ದೇವರೇ. ಬಹಳ ದುಡ್ಡನ್ನು ತಿಂತಾ ಇದ್ದಾರೆ ಇವತ್ತು ದೇವರೇ. ಕರ್ತನೆ, ಅವರೊಟ್ಟಿಗೆ ಮಾತನಾಡು. ಪ್ರತಿಯೊಂದು ಟ್ರೀಟ್ಮೆಂಟ್ ಫ್ರೀ ಆಗಲಿ ದೇವರೇ. ಪ್ರತಿ ಟ್ರೀಟ್ಮೆಂಟ್ ಎಲ್ಲ ಫ್ರೀ ಆಗ್ಬೇಕು ಸ್ವಾಮಿ. ಫ್ರೀ ಮಾಡು ದೇವರೇ. ನೀ ಮಾಡ್ತಿ ದೇವರೇ, ನೀ ಮಾಡ್ತಿ ಸ್ವಾಮಿ. ನಿನ್ನಿಂದ ಇದು ಸಾಧ್ಯ ದೇವರೇ. ಕರ್ತನ, ನಾವು ನಿನ್ನ ಕೈಯಲ್ಲಿ ಬಿದ್ದಿದ್ದೇವೆ ದೇವರೇ. ನೀ ಕಾರ್ಯ ಮಾಡು. ಸುಲಿಗೆ ನಿಂತು ಹೋಗಲಿ. ಆಸ್ಪತ್ರೆಯಲ್ಲಿ ನಡೆಯುವಂತಹ ಸುಲಿಗೆ ನಿಂತು ಹೋಗಲಿ. ಯಾವ ಯಾವ ಭಾಗದಲ್ಲಿ ಕರ್ತನೆ ಸುಲಿಗೆಗಳು ಆಗ್ತಾ ಇದೆಯೋ ಸುಲಿಗೆಗಳು ನಿಂತು ಹೋಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ದೇವರೇ. ಎಕ್ಸ್ಪೋಸ್ ಆಗಲಿ ಅವರೆಲ್ಲ ಯೇಸು ನಾಮದಲ್ಲಿ. ಕರ್ತನೆ, ಎಕ್ಸ್ಪೋಸ್ ಆಗಲಿ, ನಿಂತು ಹೋಗಲಿ. ನಿನಗೆ ಸ್ತೋತ್ರ ದೇವರೇ. ಎಲ್ಲರನ್ನು ಕರ್ತನೆ ನಿನ್ನ ಕೃಪೆಯಲ್ಲಿ, ನಿನ್ನ ದಯೆಯಲ್ಲಿ, ನಿನ್ನ ರಕ್ತದ ಅಡಿಲಿಟ್ಟು ಕಾಯ್ದು ಕಾಪಾಡು. ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ. ಸಕಲ ಘನಮಾನ ಮಹಿಮೆ ಸ್ತೋತ್ರ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರ್ಯಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಯೇಸು ರಕ್ತಕ್ಕೆ ಜಯ, ಪ್ರಭು ಯೇಸು ರಕ್ತಕ್ಕೆ ಜಯ, ಪ್ರಭು ಯೇಸು ರಕ್ತಕ್ಕೆ ಸಂಪೂರ್ಣ ಜಯ ಉಂಟಾಗಲಿ. ಆಮೆನ್. ದೇವರು ಈ ವಾಕ್ಯವನ್ನು ಕೇಳಿದಿರಿ. ದೇವರು ಆಶೀರ್ವದಿಸಲಿ, ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಒಂದು ವೇಳೆ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ್ದರೆ ಇದನ್ನು ಮತ್ತೊಬ್ಬರಿಗೆ ಶೇರ್ ಮಾಡ್ರಿ. ಅವರು ಕೂಡ ಈ ವಾಕ್ಯವನ್ನು ಕೇಳಿ ಅವರು ಕೂಡ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.